ನಮಸ್ಕಾರ. ಒಥೆಲೋ ಅನ್ನೋದು ಒಂದು ನಾಟಕದ ಹೆಸರು. ಶೇಕ್ಸ್ಪಿಯರ್ ಬರೆದ ನಾಟಕ. ಮತ್ತು ನನಗೀಗ ಇದು ಡೀಟೇಲ್ ಟೆಕ್ಸ್ಟಾಗಿ ಇಂಗ್ಲೀಷ್ನಲ್ಲಿದೆಯೋ ಕನ್ನಡದಲ್ಲಿದೆಯೋ, ಕನ್ನಡದ ಅನುವಾದವೋ, ಮತ್ತು ಇದು ಕನ್ನಡ ಪಠ್ಯದಲ್ಲಿ ಬರ್ತದೋ ಅಥವಾ ಇನ್ ಜನರಲ್ ಕೇಳಾಗಿದೆಯೋ ಅನ್ನುವ ಖಚಿತತೆ ಇಲ್ಲದೇ ನಾನು ಮಾತಾಡ್ತಾಯಿದ್ದೀನಿ. ಮತ್ತು ನನ್ನ ಮುಂದೆ ಕೂಡ ಟೆಕ್ಸ್ಟ್ ಇಲ್ಲ. ಓದಿರೋ ಕನ್ನಡ ಅನುವಾದವನ್ನು ಬಹುಶಃ ನಾನು ಓದಿಲ್ಲ. ಹ್ಯಾಮ್ಲೆಟ್ ಮ್ಯಾಕ್ಬೆತ್ ಎಲ್ಲ ಓದಿರೋ ಹಾಗೆ ಅಥವಾ ಪಾಠ ಮಾಡಿರೋ ಹಾಗೆ. ಆದ್ದರಿಂದ ನಾನು ಇನ್ ಜನರಲ್ ಕೊಡಬಹುದಾದ ಮಾಹಿತಿ, ಆದರೆ ಎಷ್ಟೇ ಮಾಹಿತಿ ಕೊಟ್ಟರೂ ಅಕಸ್ಮಾತ್ ನಿಮ್ಗೆ ಡೀಟೇಲ್ ಟೆಕ್ಸ್ಟ್ ಆಗಿದ್ದ ಪಕ್ಷದಲ್ಲಿ 3ನೇ ಸೆಮಿಸ್ಟರ್ಗೆ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಲೇಬೇಕು. ಅದಕ್ಕೆ ಪೂರಕವಾಗಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಅದು ಇಂಗ್ಲೀಷ್ನಲ್ಲಿದ್ದರೂ ಅಷ್ಟೇ, ಕನ್ನಡದಲ್ಲಿದ್ದರೂ ಅಷ್ಟೇ. ಇಷ್ಟು ನಾವು ಇದು ಕನ್ನಡ ತರಗತಿಗಳಾಗಿದ್ದರಿಂದ ನಾನು ಕನ್ನಡದಲ್ಲೇ ಹೇಳ್ತಾ ಇರೋದು. ಮತ್ತು ಇಂಗ್ಲೀಷ್ ನಾಟಕದ ಬಗ್ಗೆ ಮಾತಾಡೋ ಸಾಮರ್ಥ್ಯ ನನಗೆ ಇದೆ ಅಂತ ಕೂಡ ನಾನು ಭಾವಿಸಿಲ್ಲ. ಈಗ ಶೇಕ್ಸ್ಪಿಯರ್ ಬಗ್ಗೆ ನಾನು ನಿನ್ನೆ ಜನನ ಬಗ್ಗೆ ಮಾತಾಡುವಾಗ ಕವಿ ಪರಿಚಯವನ್ನು ಮಾಡಿಕೊಟ್ನಲ್ಲ, ಆ ಥರ ಗೂಗಲಲ್ಲಿ ಇದೆ, ಜಾಸ್ತಿನೇ ಇದೆ. ಆಸಕ್ತಿ ಇರುವವರು ಅದನ್ನು ನೋಡಬಹುದು. ಇಂತಹ ಪಟ್ಟಿಗಳನ್ನಿಟ್ಟಾಗ ಅದು ಹೆಚ್ಚು ಬೇಕಾಗಲ್ಲ ಅಂತ ಕಾಣಿಸುತ್ತೆ. ಅವನ ಬಗ್ಗೆ ಗೂಗಲ್ ನೋಡ್ದೆಲ್ಲೂ ಬೇಕಾದಷ್ಟು ಮಾತಾಡ್ಬೋದು. ಶೇಕ್ಸ್ಪಿಯರ್ ಬಗ್ಗೆ ಅವನು ಲಂಡನ್ನಲ್ಲಿ ಇದ್ದವನು ಮತ್ತು 17ನೇ ಶತಮಾನದಲ್ಲಿ ಇದ್ದವನು. 17ನೇ ಶತಮಾನದ ಇಂಗ್ಲೀಷ್ ಇದೆಯಲ್ಲ, ಅದನ್ನು ಓಲ್ಡ್ ಇಂಗ್ಲೀಷ್ ಅಂತ ಕರೀತಾರೆ. ಹೇಗೆ ನಾವು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತಿದೆಯೋ ಕನ್ನಡ ಸಾಹಿತ್ಯದಲ್ಲಿ, ಅದೇ ಥರ ಇಂಗ್ಲೀಷ್ಗೂ ಕೂಡ 17ನೇ ಶತಮಾನದ ಓಲ್ಡ್ ಇಂಗ್ಲೀಷ್ ಅಂತ ಜೂಲಿಯಸ್ ಸೀಸರಿಂದ ಒಂದು ಉದಾಹರಣೆ ಕೊಡ್ತೀನಿ. ನಾನು ಓಲ್ಡ್ ಇಂಗ್ಲೀಷ್ ಹೇಗಿರ್ತೇನೆ ಆಮೇಲೆ. ಇದು ಟ್ರ್ಯಾಜಿಡಿ ಅಂತ. ಟ್ರ್ಯಾಜಿಡಿ ಅಂದರೆ ದುರಂತ ಅಂತ ನಾವು ಕನ್ನಡಕ್ಕೆ ಅನುವಾದ ಮಾಡ್ತೀವಿ. ದುಃಖ ಅಂತ ಮಾಡಬೇಕು, ಆದರೆ ದುರಂತ ಅಂತ ಮಾಡ್ತೀವಿ ಸಾಮಾನ್ಯವಾಗಿ. ಟ್ರ್ಯಾಜಿಡಿನಲ್ಲಿ ಗ್ರೀಕ್ ಟ್ರ್ಯಾಜಿಡಿ ಅಂತ ಬೇರೆ, ಶೇಕ್ಸ್ಪಿರಿಯನ್ ಟ್ರ್ಯಾಜಿಡಿ ಅಂತ ಬೇರೆ. ಟ್ರ್ಯಾಜಿಡಿಯ ಪರಿಕಲ್ಪನೆಯನ್ನೇ ಬದಲಾಯಿಸೋನು. ಗ್ರೀಕರು ತುಂಬ ಪ್ರಾಚೀನದಲ್ಲಿದ್ದವರು. ಅವರು ಕ್ರಿಸ್ತಪೂರ್ವದಲ್ಲಿ ಇದ್ದಂತಹ, ಕ್ರಿಸ್ತಪೂರ್ವ 40ರಲ್ಲಿ ಇದ್ದಂತಹ ಈಸ್ಕಿಲಸ್, ಸೋಫೋಕ್ಲಿಸ್, ಯೂರಿಪಿಡಿಸ್ ಅಂತ 3 ಜನ ಬರೀತಾರೆ. ಬಹಳ ಪ್ರಸಿದ್ಧ ನಾಟಕಕಾರರು. ಕವಿಗಳು ಅಂತ ಕರೀತಾರೆ, ನಾಟಕಕಾರರು ಅಂತ ಕರೆಯೋಲ್ಲ. ನಾಟಕನ ಕಾವ್ಯ ಅಂತಲೇ ಪರಿಗಣಿಸಲಾಗಿದೆ. ಕಾವ್ಯೇಶು ನಾಟಕಂ ರಮ್ಯಂ ಅಂತ ಹೇಳಿ ಒಂದು ಮಾತಿದೆಯಲ್ಲ ಕಾವ್ಯಮೀಮಾಂಸೆನಲ್ಲಿ. ಆದ್ದರಿಂದ ಕವಿ ಅಂತಲೇ ಕರೀತಾರೆ. ಈಗ ಶೇಕ್ಸ್ಪಿಯರ್ನು ಕೂಡ ನಾಟಕಕಾರ ಅಂತ ಕರಿಬಾರ್ದು, ಕವಿ ಅಂತ ಕರಿಬೇಕಂತೆ. ಕಾಳಿದಾಸನ ಕವಿ ಅಂತ ಕರಿಬೇಕಂತೆ. ಹಾಗೆ ಈಗ ಈ ಗ್ರೀಕ್ ಟ್ರ್ಯಾಜಿಡಿ ಇದೆಯಲ್ಲ, ಇದರಲ್ಲಿ ನಾಯಕ ಅನ್ನುವವನು ಪತನವನ್ನು ಯಾಕೆ ಹೊಂದುತ್ತಾನೆ ಅಂದರೆ ದೇವರ ಕೋಪಕ್ಕೆ ಗುರಿಯಾಗ್ತಾನೆ. ದೇವರು ಅವನ ಮೇಲೆ ಕೋಪ ಮಾಡ್ಕೊಳ್ತಾನೆ. ಅದರಿಂದ ಅವನಿಗೆ ಏಳಿಗೆ ಇಲ್ಲ, ಅವನು ಪತನ ಆಗಲೇಬೇಕು, ಅದು ದುಃಖ ಅಂತ ಆಗಲೇಬೇಕು ಅನ್ನೋದು ಗ್ರೀಕ್ ಟ್ರ್ಯಾಜಿಡಿ. ಶೇಕ್ಸ್ಪಿರಿಯನ್ ಟ್ರ್ಯಾಜಿಡಿಲಿ ಏನಾಗುತ್ತೆ ಅಂತಂದರೆ ದೇವರ ಪ್ರವೇಶನೇ ಇಲ್ಲ. ಯಾವುದೋ ಒಂದು ದೌರ್ಬಲ್ಯ, ಕಥಾನಾಯಕನ ಯಾವುದೋ ಒಂದು ದೌರ್ಬಲ್ಯ, ಎಲ್ಲ ಒಳ್ಳೆಯ ಗುಣಗಳಿರ್ತವೆ, ಆದರೆ ಯಾವುದೋ ಒಂದು ದೌರ್ಬಲ್ಯವೇ ಕಾರಣವಾಗಿ ಅವನು ದುರಂತ ಅಂತ್ಯವನ್ನು ಕಾಣ್ತಾನೆ ಅಂತ ಅನ್ನೋದಕ್ಕೆ ನಮ್ಮ ಮಹಾಭಾರತದ ದುರ್ಯೋಧನನನ್ನು, ರಾಮಾಯಣದ ರಾವಣನನ್ನು ತುಂಬ ಸ್ಪಷ್ಟವಾಗಿ ನಾವು ಹೋಲಿಕೆ ಮಾಡಿಬಿಡಬಹುದಾದ ಸಾಧ್ಯತೆಗಳಿವೆ, ಮಾಡುವ ಪ್ರಯತ್ನಗಳು ನಡೆದಿವೆ. ಹಾಗಾಗಿ ಕನ್ನಡಕ್ಕೆ ಇದನ್ನು ದುರಂತ ಅಂತ ಹೇಳಿ ನಾವು ಅನ್ವಯಿಸ್ಕೊಂಡು ಕರಿತೀವಿ ನಾವು. ಆದರೆ ವಾಸ್ತವವಾಗಿ ಕನ್ನಡದ, ಸಂಸ್ಕೃತದ ಮತ್ತು ಕನ್ನಡದ ಅಂತ ಮಾಡ್ಕೋಬೇಕಲ್ವೇ. ಸಂಸ್ಕೃತವನ್ನು ಸಾಕು ತಾಯಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡಿರುವಂಥ ಭಾಷೆ ಕನ್ನಡ. ಎಲ್ಲ ಸಂಸ್ಕೃತದಿಂದಲೇ ಬಂದಿದ್ದು. ವರ್ಣಮಾಲೆ ಅಲ್ಲಿಂದ ಬಂದಿದ್ದು, ಪದಕೋಶ ಅಲ್ಲಿಂದ ಬಂದಿದ್ದು, ವ್ಯಾಕರಣ ಅಲ್ಲಿಂದ ಬಂದಿದ್ದು, ಕಾವ್ಯಮೀಮಾಂಸೆ ಅಲ್ಲಿಂದ ಬಂದಿದ್ದು. ಆದ್ದರಿಂದ ಕನ್ನಡದಲ್ಲಿ ಅಥವಾ ಸಂಸ್ಕೃತ ಸಾಹಿತ್ಯದಲ್ಲಿ ಅಥವಾ ಭಾರತೀಯ ಸಾಹಿತ್ಯದಲ್ಲಿ ದುರಂತ ಅನ್ನೋದು ಇಲ್ಲ ಅಂತ ಸಾಮಾನ್ಯವಾಗಿ ಪರಿಕಲ್ಪನೆ. ನಮ್ಮದು ಶುಭಂ ಅಂತ. ಅದು ಎಷ್ಟಾರು ಕೆಟ್ಟದಾಗಿರಲಿ, ಎಷ್ಟು ಜನನಾರು ಸತ್ತಿರಲಿ, ಏನಾರು ಆಗೋಗಿರಲಿ, ಕೊನೆಗೆ ಶುಭಂ ಅಂತ ಒಂದು ಗ್ರೂಪ್ ಫೋಟೋ ತೆಗೆಸ್ಕೋಬೇಕು. ನಮ್ಮ ಕನ್ನಡ ಹಳೆ ಕನ್ನಡ ಸಿನಿಮಾಗಳು ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟು, ಕೊನೆಯ ಸೀನಲ್ಲಿ ಎಲ್ಲರೂ ಬಂದು ಸಾಲ ನಿಂತ್ಬಿಡ್ತಾರೆ ಗ್ರೂಪ್ ಫೋಟೋಗೆ. ಆದರೆ ಹಾಗಾದ್ರೆ ಅದುವರೆಗೆ ಅವರೆಲ್ಲ ಕಷ್ಟಪಟ್ಟಿದ್ದು, ಹತ್ತಿದ್ದು, ಕರೆದಿದ್ದು, ಹೊಡೆದಾಡಿದ್ದು, ಬಿಡದಾಡಿದ್ದು ಅದೆಲ್ಲ ಮುಗೀತು. ಕೊನೆಯಲ್ಲಿ ಶುಭಂ ಅಂತ. ಈಗ BM ಶ್ರೀಕಂಠಯ್ಯನವರು ಅದನ್ನು ಮಾಡಿದ್ರು. ಯಾವುದು ಅಶ್ವತ್ಥಾಮನ ನಾಟಕವನ್ನು, ಅದು ದುರಂತ ನಾಟಕ ಅಂತ ಕರೀತಾರೆ. ಅಲ್ಲ, ಶುಭಂ ಬಿಟ್ಟು ಬೇರೆ ಮಾಡಿದ್ದಾರೆ ಅಂತಂದರೆ ನಾಗಚಂದ್ರನನ್ನು ದುರಂತ ನಾಟಕ ಅಂತ ಕರೆದರು. SV ರಂಗಣ್ಣ ಅವರು ಹರಿಶ್ಚಂದ್ರ ಕಾವ್ಯವನ್ನು ಮಾಡಿದ್ರು. BM ಶ್ರೀಕಂಠಯ್ಯನವರು ಗದಾಯುದ್ಧ ಮಾಡಿದ್ರು.
ಮತ್ತು ನಾಗಚಂದ್ರನ ನಾಟಕ ಮಾಡಿಲ್ಲ, ಆದರೆ ನಾಗಚಂದ್ರನ ದುರಂತ ರಾವಣನ ಪರಿಕಲ್ಪನೆಯನ್ನು ಕುವೆಂಪು ಕೊಡ್ತಾರೆ. ಭೈರಪ್ಪ ಅಂತೂ ಮಹಾಭಾರತದ ನಾಯಕ ಯಾರು, ಸಿಂಹಾಸನ ಮೇಲೆ ಕೂತ್ಕೊಳ್ಳೋನು ಯಾರು, ಕೊನೆಯಲ್ಲಿ ಎಷ್ಟು ಜನ ಸತ್ತರು, ದೊಡ್ಡ ಯುದ್ಧ, ಕುರುಕ್ಷೇತ್ರ ಯುದ್ಧ, ಅದೆಲ್ಲ ಏನಾರು ಹೋಗಲಿ ಧರ್ಮರಾಯ ಸಿಂಹಾಸನ ಮೇಲೆ ಕೂತ ಅಂತ ಶುಭಮ್. ಅದು ಸರಿ. ಅಲ್ಲಿಂದ ಮುಂದಕ್ಕೂ ಕತೆ ಇದೆಯಲ್ಲ, ಅದನ್ನೂ ತೊಗೊಂಡೋಗ್ಲಿ. ಸ್ವರ್ಗಾರೋಹಣ ಪರ್ವ, ಸಶರೀರ ಸ್ವರ್ಗಾರೋಹಣವನ್ನು ಧರ್ಮರಾಯ ಮಾಡಿದ ಶುಭಂ ಅಂತಲೇ ನಮ್ದು ಭಾರತೀಯ ಮನಸ್ಸುಗಳಿಗೆ ಶುಭಮ್ಮೇ ಬೇಕು, ಕೊನೆಯಲ್ಲಿ ಶುಭಮ್ ಆಗಬೇಕದು. ಅದು ಎಷ್ಟು ಹೇಳಿದ್ನಲ್ಲ ಈಗ ತಾನೇ ಆ ಥರ. ಆದ್ದರಿಂದ ದುರಂತದ ಪರಿಕಲ್ಪನೆ ಪ್ರಾಚೀನ ಸಾಹಿತ್ಯಕ್ಕೆ ಅನ್ವಯಿಸಬಾರ್ದು ಅನ್ನುವಂಥ ಒಂದು ಮಾತಿದೆ. ಆಧುನಿಕ ಸಾಹಿತ್ಯದಲ್ಲಿ ಅನುವಾದಗಳೇ ತುಂಬ ಇರುವುದರಿಂದ ಆಧುನಿಕ ಸಾಹಿತ್ಯದಲ್ಲಿ ಅನ್ವಯಿಸ್ಬೋದು. ಸಿನಿಮಾಗಳು ಬಂದಿವೆ. ಉದಾಹರಣೆಗೆ ರಾಜ್ಕುಮಾರ್ ಅವರ ಯಾವುದದು ನನಗೆ ಹಾಡಿಗೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಕಸ್ತೂರಿ ನಿವಾಸ, ಆಮೇಲೆ ಬಂಗಾರದ ಮನುಷ್ಯ. ಅದು ಬರಬೇಕಾದ್ರೆ ಬಹಳ ವಿರೋಧ ಇತ್ತಂತೆ ಅವುಗಳಿಗೆ. ವಿರೋಧ. ರಾಜ್ಕುಮಾರ್ ಮನೆ ಬಿಟ್ಟು ಹೊಟ್ಟೋಗೋದ, ರಾಜ್ಕುಮಾರ್ ಸತ್ತೋಗೋದ, ಥಿಯೇಟ್ರಲ್ಲಿ ಓಡಲ್ಲ ಅಂತೆಲ್ಲ ಇತ್ತಂತೆ. ಬಂಗಾರದ ಮನುಷ್ಯ ಮಾಡೋಕ್ಕೆ ತುಂಬ ಹೆದರಿದ್ರಂತೆ. ಇರಲಿ. ಒಥೆಲೋ ಬರೆದಿರೋದು ಸ್ವಲ್ಪ ತಪ್ಪಾಗಿದೆ, ಅಂದರೆ ನೀವು ಸರಿಯಾಗಿ ಮಾಡ್ಕೊಂಡು ಓದ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಷ್ಟೊತ್ತಿನ ಮಾತಾಡಿದ್ದೀನಿ, ಈಗ ನನ್ನ ಬೋರ್ಡ್ ಬದಲಾಯಿಸ್ಕೋಕ್ಕಲ್ಲ. ಹಾಗಾಗಿ ಭೈರಪ್ಪ ಹೇಳ್ತಾರೆ, ಪರ್ವ ಬರೆಯುವಾಗ ಮಹಾಭಾರತದ ನಾಯಕ ಯಾರೂ ಅಲ್ಲ, ಸಾವು ಕೊನೆಯಲ್ಲಿ ಸಾವಿನ ವಾಸನೆ ತುಂಬಿಕೊಂಡ್ಬಿಡುತ್ತೆ. ಮಹಾಭಾರತದ ಕಥೆಯನ್ನು ಸರಿಯಾಗಿ ಓದಿದ್ರೆ ಓದೋದೇ ಇಲ್ಲ ತುಂಬ ಜನ, ಓದಿರೋರು ಅಲ್ಪಸಂಖ್ಯಾತರು, ಅವರಲ್ಲಿ ಸರಿಯಾಗಿ ಓದೋರು ಬೇಕಲ್ಲ. ಆ ಸರಿಯಾಗಿ ಓದಿದ್ರೆ ಭೈರಪ್ಪ ಪರ್ವ ಬರೆದ ಮೇಲೆ ಕೊನೇ ಪೇಜಸ್ ನೋಡಬೇಕು. ಕೊನೆ ಒಂದು 4 ಪೇಜು ಅಲ್ಲಿ ತುಂಬ ಬಿಡಿ ಚಿತ್ರಗಳಲ್ಲೆಲ್ಲ ಪೂರ್ತಿ ಸಾವು ತುಂಬಿಕೊಂಡಿದೆ. ಅವರು ರಸ್ತೆಯಲ್ಲಿ ಹೋಗ್ತಾಯಿದ್ರಂತೆ, ಹಿಂದುಗಡೆಯಿಂದ ಒಂದು ಲಾರಿ ಬಂತಂತೆ. ಇವತ್ತು ಮನಸ್ಸಿನ ಬರ್ತಿ ಸಾವು ತುಂಬ್ಕೊಂಬಿಟ್ಟಿದೆ, ಶೂನ್ಯ. ನಡ್ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಲಾರಿಯವನು ಬೈದಂತೆ. ಪಾಪ ಅವನಿಗೆ ಇವರು ಯಾರೂ ಅವ್ನಿಗೆ ಗೊತ್ತಿದ್ರು ಬೈತಿದ್ನೋ ಇಲ್ವೋ, ಮೈ ಮೇಲೆ ಜ್ಞಾನ ಇದೆಯೋ ಇಲ್ವೋ ನಿನಗೆ ಅಂತ ಬೈದಂತೆ. ಆ ಥರ ತುಂಬ್ಕೊಂಡ್ಬಿಟ್ಟಿತ್ತು ಅವ್ರಿಗೆ ಮನಸ್ಸಿನ ತುಂಬ ಅಂತ ಹೇಳ್ತಾರೆ. ಅದೊಂದು ಪರಿಕಲ್ಪನೆ ಇದೆ ಅಂತ ಹೇಳಿದೆ ಮಹಾಭಾರತಕ್ಕೆ ಸಂಬಂಧ. ನಾವು ಈಗ ಶೇಕ್ಸ್ಪಿಯರ್ ಬರೋದಾದರೆ ಅವನು ಬರೆದಿರೋದು ಎಲ್ಲ ಟ್ರ್ಯಾಜಿಡಿಗಳೇ. ಒಂದೇ ಒಂದು ಕಾಮಿಡಿ ಬರ್ತಾನೆ, ಒಂದೇ ಒಂದು ಕಾಮಿಡಿ ಆಫ್ ಎರರ್ಸ್ ಅಂತಲೇ ಆ ನಾಟಕದ ಹೆಸರು, ಕಾಮಿಡಿ ಆಫ್ ಎರರ್ಸ್ ಅನ್ನೋದು. ಅದನ್ನು ಕನ್ನಡದಲ್ಲಿ ಉಲ್ಟಾ ಪಲ್ಟಾ ಅಂತ ಸಿನಿಮಾ ಬಂದಿದೆ. ಶೇಕ್ಸ್ಪಿಯರ್ ಬರೆದಿದ್ದನ್ನು ಓದಿ ಅರ್ಥ ಆಗುತ್ತಲ್ಲೋ, ಈ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ರಮೇಶ್ಗೆ 3 ಪಾತ್ರ. ರಮೇಶ್ ಅರವಿಂದ್ ಅಂತ ನಾವು ಕನ್ನಡ ನಟನಿಗೆ ತಂದೆನೂ ಅವರೇ. ಈ ಜವಳಿ ಮಕ್ಕಳು 2 ಒಂದೇ ಥರ ಇರ್ತವೆ. 2 ರಮೇಶ್ ಬರ್ತಾರೆ, 2 ಕಾಶಿ ಬರ್ತಾರೆ. ಕಾಶಿ ಅಂತ ಒಬ್ಬ ನಟ ಇದ್ದರು ಕನ್ನಡದಲ್ಲಿ, ಯಾರು ಬರ್ತಾರೆ. ದೊಡ್ಡ ಸ್ವರ್ಗದಲ್ಲಿ ಕೂತ್ಕೊಂಡು ನೋಡ್ತಾ ಇರೋ ರಮೇಶು ಇವರು 2 ಮಕ್ಳಿಗೆ ತಂದೆ. ಅವ್ರ ಪಕ್ಕ ಅವ್ರ ಮನೆ ಜವಾನ ಇದ್ದಾನೆ, ಅವನು ಕಾಶಿನೇ, ಅವನಿಗೆ ಅವೆರಡು ಮಕ್ಕಳು ತಂದೆ ಅಂಥೇಳಿ. ಇಷ್ಟು ಮೇಲೆ ಡ್ರೆಸ್ ಕೂಡ ಒಂದಿನದ ಕತೆ. ಯಾರಿಗೂ ಬಟ್ಟೆ ಬದಲಾಯಿಸೋ ಅವಕಾಶನೇ ಇಲ್ಲ, ಬೇರೆ ಬೇರೆ ಸೀರೆಗಳು ಉಟ್ಕೊಳ್ಳೋ ಅವಕಾಶನೇ ಇಲ್ಲ ಪಾಪ ಹೀರೋಯಿನ್ಗಳಿಗೆ. ಅದರಿಂದ ತಮಾಷೆ ಇದು. ಆಮೇಲೆ ಅರ್ಥ ಮಾಡ್ಕೋಬೇಕಾದ್ರೆ ಕೊನೆ ಪಕ್ಷ 3 ಸಲ ನೋಡಬೇಕು ಸಿನಿಮಾನ ಅಂತ ಸುಮ್ಮನೆ. ಅದನ್ನು ನಾನು ಇದನ್ನು ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ. ಶೇಕ್ಸ್ಪಿಯರ್ ಬರೆದಿದ್ದು ಒಂದೇ ಒಂದು ಕಾಮಿಡಿ, ಉಳಿದಿದ್ದೆಲ್ಲ ಟ್ರ್ಯಾಜಿಡಿ ಅಂತ ಹೇಳುವಾಗ ನಾನು ಇದನ್ನು ಹೇಳಿದೆ. ಅವನ ಎಲ್ಲ ನಾಟಕಗಳು ಕನ್ನಡಕ್ಕೆ ಅನುವಾದ ಆಗಿವೆ. ಅನುವಾದ ಮಾಡುವಾಗ KS ಭಗವಾನ್ ಮಾಡಿರೋದು, ರಾಮಚಂದ್ರ ದೇವ ಮಾಡಿರೋದು, ನನಗೆ ತಿಳಿದ ಮಟ್ಟಿಗೆ. ನಿಸಾರ್ ಅಹ್ಮದ್ ಬಗ್ಗೆನೂ ಹೇಳ್ತೀನಿ ನಾನು ಆಮೇಲೆ. ಇದು ಹೆಚ್ಚು ಪ್ರಚಲಿತ ಅಥವಾ ಪಠ್ಯಪುಸ್ತಕ ಆಗೋದ್ರಿಂದ, ನಮ್ಮಂಥ ಉಪನ್ಯಾಸಕರ ಪಠ್ಯಪುಸ್ತಕ ಆದರೆ ಹೇಗೆ ಹತ್ತಿರ ಬರುತ್ತೆ, ಇನ್ನೆಷ್ಟು ಓದ್ಕೊಂಡ್ರೂ ಹತ್ತಿರ ಬರೋದಿಲ್ಲ ಅಂತ. ಮತ್ತಿದು ಹೇಳಿದೆ ಓಲ್ಡ್ ಇಂಗ್ಲೀಷ್ ನ್ಯೂ ಇಂಗ್ಲೀಷ್ ಅಂಥೇಳಿ. ಪಠ್ಯಪುಸ್ತಕವನ್ನು ಈಗ ಅನುವಾದವನ್ನು ಅಥವಾ ಇಂಗ್ಲೀಷ್ ಪುಸ್ತಕವನ್ನು ಪ್ರಿಂಟ್ ಮಾಡೋರು ನಾವು ನೋಡಿದ ಕಾಲದಲ್ಲೇ ಇತ್ತು. ಮೇಲೆ ಓಲ್ಡ್ ಇಂಗ್ಲೀಷು, ಕೆಳಗಡೆ ನ್ಯೂ ಇಂಗ್ಲೀಷ್. ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾಚೀನ ಕಾವ್ಯಗಳನ್ನು ಮಾಡುತ್ತಾನೆ. ಮೇಲ್ಗಡೆ ಹಳಗನ್ನಡ, ಕೆಳಗಡೆ ಹೊಸಗನ್ನಡ, ಮೇಲ್ಗಡೆ ನಡುಗನ್ನಡ, ಕೆಳಗಡೆ ಹೊಸಗನ್ನಡ. ತೊರವೆ ರಾಮಾಯಣ ಮಾಡಿದೆ,
ಮತ್ತು ಎಲ್ಲ ಕಪ್ಪಪ್ಪ ಭಾರತ ಮಾಡಿದೆ, ಎಲ್ಲ ಆಗೋಗಿದೆ ಆ ಥರ. ಹಾಗೆ ಇಲ್ಲಿ ಮೇಲೆ ಓಲ್ಡ್ ಇಂಗ್ಲೀಷ್, ಕೆಳಗಡೆ ನ್ಯೂ ಇಂಗ್ಲೀಷ್ ಇಂಥ ಪುಸ್ತಕನ ನಾವು ಜೂಲಿಯಸ್ ಸೀಸರ್ ನೋಡಿದ್ದೆ ನೆನಪು. ರೂಪಾಂತರವೂ ಆಗುತ್ತೆ. ಈ ರಕ್ತಾಕ್ಷಿ ರೂಪಾಂತರ, ಬಿರುಗಾಳಿ ರೂಪಾಂತರ, ರಕ್ತಾಕ್ಷಿ ಹ್ಯಾಮ್ಲೆಟ್ನ ರೂಪಾಂತರ, ಬಿರುಗಾಳಿ ಟೆಂಪೆಸ್ಟ್ನ ರೂಪಾಂತರ. ಶೇಕ್ಸ್ಪಿಯರ್ ಬರೆದ ನಾಟಕದ ಪಟ್ಟಿಯನ್ನು ನೀನು ಕೊಡೋಕ್ಕೆ ಹೋಗೋದಿಲ್ಲ. ಶೇಕ್ಸ್ಪಿಯರ್ ನಾಟಕಗಳು ಅಂತ ನಂದೊಂದು ವಿಡಿಯೋ ಇದೆ, ಅದನ್ನು ನೋಡ್ಬೋದು. ಅಲ್ಲಿ ನೀನು ಬೇರೆ ನಾಟಕಗಳ ಬಗ್ಗೆನೂ ಹೆಚ್ಚು ಮಾತಾಡೋಕ್ಕಲ್ಲ, ಅವಕಾಶ ಸಿಕ್ಕಿತ್ತು ನನಗೆ. ಇಲ್ಲಿ ಬೇರೆ ನಾಟಕಗಳ ಬಗ್ಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ, ಅಲ್ಲಿ ಇಲ್ಲಿ ಒಂಚೂರು ಮಾತಾಡ್ಬೋದು. ಮೂರ್ ಆಫ್ ವೆನಿಸ್ ಅಂತ ಕರೀತಾರೆ ಒಥೆಲೋನ. ನೋಡಿ, ಒಥೆಲೋ ಸರಿ ಹೋಯ್ತು ಬೋರ್ಡು, ಒಥೆಲೋ ಈಗ ಬರಬೇಕಲ್ಲಿ. ಅವನು ವೆನಿಸ್ನ ಮೂರು ಅಂದರೆ ನೀಗ್ರೋ. ಮರ್ಚೆಂಟ್ ಆಫ್ ವೆನಿಸ್ ಅಂತ ಬೇರೆ ಇದೆ, ಮೂರು ಇವನು. ನಿಸಾರ್ ಅಹ್ಮದ್ ಇದನ್ನು ಅನುವಾದ ಮಾಡಿದ್ದಾರೆ. ಒಥೆಲೋ ಅಂತಲೇ ಹೆಸರು. ಬಹುಶಃ ಅದೇ ಇರ್ಬೋದಾಯಿತು ಅಂತ ನನಗೆ ಅನುಮಾನ. ಪುಸ್ತಕ ಅಂತೂ ಕಣ್ಣಿಂದ ನೋಡಿಲ್ಲ ನಾನು ಜನರಲ್ ನಾಲೆಡ್ಜ್ ಇಟ್ಕೊಂಡು ಮಾತಾಡ್ತಾ ಇರೋದು. ಬಸವಪ್ಪ ಶಾಸ್ತ್ರಿಗಳು ಅನುವಾದ ಮಾಡಿದ್ದಾರೆ. ಶೂರಸೇನ ಚರಿತೆ ಅಂತ ಅಭಿಜ್ಞಾನ ಶಾಕುಂತಲ ಮಾಡಿದ್ರಲ್ಲ, ಅದೇ ಥರ ಅನುವಾದ ಮಾಡಿಬಿಟ್ಟಿದ್ದಾರೆ ಅವರು. ಶೂರಸೇನ ಚರಿತೆಯನ್ನು ನಾನು ಓದಿಲ್ಲ, ಕೇಳಿದ್ದೀನಿ. ಇನ್ನೂ ತುಂಬ ಜನ ಅನುವಾದ ಮಾಡಿದ್ದಾರೆ. ಈ ಕ್ಷಣಕ್ಕೆ ಹೆಸರು ನೆನಪಾಗದೇ ಇರ್ಬೋದು, ಆದರೆ ನನ್ನ ಕೇಸೆಟ್ ಪರೀಕ್ಷೆಯ ವಿಡಿಯೋಗಳಲ್ಲಿ ಬೇಕಾಷ್ಟು ಜನರ ಹೆಸರನ್ನು ನಾನು ನೋಡಿರೋರಿಗೆ ಗೊತ್ತಾಗುತ್ತೆ. ಬೇಕಾಷ್ಟು ಜನ ಅನುವಾದ ಮಾಡಿರೋದನ್ನು ನಾನು ಅಲ್ಲಿ ಬೇರೆ ಬೇರೆ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ. ಬಸವಪ್ಪ ಶಾಸ್ತ್ರಿ ಅಂತಲೇ ಒಂದು ವಿಡಿಯೋ ಇದೆ, ಚುರುಮುರಿ ಶಾಸ್ತ್ರಿಗಳಿದ್ದಾರೆ, ಚುರುಮುರಿ ಶೇಷಗಿರಿ ರಾವ್ ಇದ್ದಾರೆ, ಅವರೆಲ್ಲ ಬೇಕಷ್ಟು ಅನುವಾದವನ್ನು ಮಾಡಿದ್ದಾರೆ. ನಾನು ಪ್ರಸಿದ್ಧವಾದ ಅನುವಾದಗಳ ಹೆಸರನ್ನು ಮಾತ್ರ ಹೇಳಿದೆ ಅಂತ. ಇವನು ಕರಿಯ ನೀಗ್ರೋ. ಡೆಸ್ಟಿಮೋನ ಬಿಳಿ ಹುಡುಗಿ, ಪ್ರೀತಿಸಿ ಮದುವೆ ಆಗ್ತಾರೆ. ಅದು ಅಮೆರಿಕದಲ್ಲಿ ನಡೀತು. ಒಂದು ಕಾಲದಲ್ಲಿ ನೀಗ್ರೋಗಳನ್ನು ಗುಲಾಮಿ ಪದ್ಧತಿ ಈಗಲೂ ಇದೆ, ಡೌನ್ ಅಂತ ಕರೀತಾರೆ. ಒಂದು ಪದ ನಾವು ಕನ್ನಡದಲ್ಲಿ ಬಳಸೋ ಹಾಗಿಲ್ಲ. ಹಿಂದೆ ಉಪೇಂದ್ರ ಪಾಪ ಏನು ಗೊತ್ತಿಲ್ಲ, ಅಂದಮೇಲೆ ಹೊಲಗೇರಿ ಇರ್ತೇನೋ ಅಂದ್ಬಿಟ್ಟು ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಂಬಿಟ್ರು. ಅದರಿಂದ ಹಳ್ಳಿಗಳಲ್ಲಿ ಇವತ್ತು ಉಂಟು ಆ ಥರ ಅಲ್ವಾ. ಹಾಗೆ ಅಮೆರಿಕದಲ್ಲಿ ಡೌನ್ ಡೆಟ್ರಾಯ್ಟ್ ಅಂತ, ಡೆಟ್ರಾಯ್ಟ್ ಪಕ್ಕದಲ್ಲೇ ಡೌನ್ ಅಂತಿದೆ, ನಿಗ್ರೋಗಳೇ ವಾಸ ಮಾಡೋ ಜಾಗ. ಅವ್ರನ್ನ ಗುಲಾಮ್ರ ಥರ ನೋಡ್ಕೋತಿದ್ದಿದ್ದು, ಮಾರಾಟ ಮಾಡ್ತಾಯಿದ್ದು, ಈ ಸೊಪ್ಪಿನ ನೀತಿಕತೆಗಳಲ್ಲೆಲ್ಲ ಬರುತ್ತೆ. ಆಮೇಲೆ ಅವ್ರಿಗೂ ರಿಸರ್ವೇಷನ್ ಥರ ಎಲ್ಲ ಸಿಕ್ಕಿ ಅವರು ವಿದ್ಯಾವಂತರು ಬುದ್ಧಿವಂತರು ಆಗಿ ಬಿಳಿ ಬಣ್ಣದ ಹುಡುಗಿಯರನ್ನು ಮದುವೆ ಆಗೋದು ಪ್ರಾರಂಭ ಮಾಡಿದ್ಮೇಲೆ ಮುಂದಿನ ಜನ್ರೇಷನ್ ಬರ್ತಾ ಅವ್ರ ಬಣ್ಣ ಸ್ವಲ್ಪ ತಿಳಿ ಆಗ್ತಾ ಬಂತು. ಕಪ್ಪು ಅಂದರೂ ಕಡುಗಪ್ಪು ನಿಗ್ರುಗಳು. ಆಮೇಲೆ ಅವ್ರ ಬಣ್ಣ ತಿಳಿ ಆಗ್ತಾ ಬಂತು ಅಂಥೇಳಿ ಈಗ ಕ್ರಿಕೆಟ್ ಪ್ಲೇಯರ್ಸಲ್ಲಿದ್ದಾರೆ, ಸಿನಿಮಾ ನಟರಲ್ಲಿದ್ದಾರೆ, ಕಥೆಗಾರರಲ್ಲಿದ್ದಾರೆ, ಎಲ್ಲ ಆ ಥರ ಅವರು ಸಮಾಜದ ಜೊತೆ ಬೆರೆತಿದ್ದಾರೆ. ಇದು ಬಹುಶಃ 17ನೇ ಶತಮಾನದಲ್ಲಿ ಬರೀತಾ ಇರೋದ್ರಿಂದ ನಾನು ಸಾಂಪ್ರದಾಯಿಕ ನಿಬಂಧನೆಗಳನ್ನ ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಅನ್ವಯಿಸುವಂಥ ಕಾಲ ಅದು. ಸೊ ಕರಿಯ ನೀಗ್ರೋ ಒಥೆಲೋ ಬಿಳಿ ಹುಡುಗಿ ಡೆಸ್ಟಿಮೋನನ ಮದುವೆ ಆಗ್ತಾನೆ, ಪ್ರೀತಿಸಿ ಮದುವೆ ಆಗ್ತಾನೆ. ಇದು ಇಯಾಗೋ ಅಂತ ಇನ್ನೊಬ್ಬ ಬರ್ತಾನೆ. ಈ ಮೂರೇ ಪಾತ್ರಗಳು ತುಂಬ ಮುಖ್ಯವಾದವು. ಬೇರೆ ಪಾತ್ರಗಳು ಬರುತ್ತವೆ ಹೋದ್ವು, ಅಷ್ಟೊಂದು ಮುಖ್ಯ ಆಗೋದಿಲ್ಲ. ಇವನು ಖಳನಾಯಕ. ಇಲ್ಲಿ ಖಳನಾಯಕ ಅಂದರೆ ನಮ್ಮ ವಜ್ರಮುನಿ ಥರನೋ ಇನ್ನೂ ಯಾರ್ಯಾರು ಇದ್ದಾರಲ್ಲ ನಮ್ಮಲ್ಲಿ ಖಳನಾಯಕರು, ಅವ್ರ ಥರ ಏನು ದಪ್ಪಕ್ಕೆ ಗೆತ್ರಕ್ಕೆ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಅದೆಲ್ಲ ಇಲ್ಲ. ಇವನು ಒಳಗೊಳಗೆ ನಸುಗುನಿಕಾಯಿ ಥರ ಕೆಲಸ ಮಾಡೋನು ಇವನು ಇಯಾಗೋ. ಅವನೇನು ಮಾಡ್ತಾನೆ ಅಂದರೆ ಡೆಸ್ಟಿಮೋನನ ಪ್ರೀತಿಸಿದ್ದ ಇವನು ಇಯಾಗೋ. ಈಗ ಅವನು ಹೊಟ್ಟೆ ಕಿಚ್ಚು. ಅವರಿಬ್ಬರನ್ನು ನೋಡಿದ್ರೆ ಗಂಡ ಹೆಂಡ್ರ ಮಧ್ಯೆ ತಂದು ಹಾಕ್ಬಿಡ್ತಾನೆ. ಇದು ಗಂಡ ಹೆಂಡ್ರ ಮಧ್ಯೆ ತಂದು ಹಾಕೋದಕ್ಕೆ 1000 ದಾರಿಗಳಿವೆ. ನಮ್ಮ ಟಿ ವಿ ಧಾರಾವಾಹಿಗಳನ್ನ ನೋಡಿ, ಎಲ್ಲ ಚಾನಲಲ್ಲೂ ಸಾಯಂಕಾಲ 6ರಿಂದ 10 ಗಂಟೆವರೆಗೂ ಬರೀ ಇಂಥ ಮನೆ ಹಾಳ್ಕತೆಗಳೇ ಬರ್ತದೆ. ಗಂಡ ಹೆಂಡ್ತಿರನ್ನ ತಂದು ಹಾಕೋದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಇವನೇನು ಮಾಡ್ತಾನೆ ಇಯಾಗೋ ಅಂದರೆ, ತನ್ನ ಹೆಸರು ಬರೆದಿರುವ ಅಥವಾ ಕುಸುರಿ ಕೆಲಸ ಮಾಡಿರುವ ಕಸೂತಿ ಅಂತಾರೆ, ಕರ್ಚೀಫಲ್ಲಿ ಹೆಸರು ಬರೆಯೋದು, ಹೂ ಬರೆಯೋದು, ಅದನ್ನು ಕಸೂತಿ ಮಾಡೋದು, ದಾರ ಸೂಜಿ ಇಟ್ಕೊಂಡು, ಇದೆಲ್ಲ ಒಂದು ಕಾಲದಲ್ಲಿ ಇತ್ತು. ನಾವು ಓದ್ತಾ ಇರುವಾಗ ಅದೆಲ್ಲ ಮಾಡ್ತಿದ್ದಿದ್ದು ಉಂಟು. ಆಮೇಲೆ ಬರೀ ಓದೋದೇ ಆಗೋಯ್ತೀನಿ, ನೀನು ಯಾವುದ್ರ ಬಗ್ಗೆ ಆಸಕ್ತಿನೇ ಉಳಿಲಿಲ್ಲ. ಕರ್ಚೀಫಲ್ಲಿ ಹೂವನ್ನು ದಾರದಿಂದ ಬರೆಯೋ ಅದೆಲ್ಲ ಇತ್ತು ಒಂದು ಫ್ಯಾಷನ್. ಆ ಕರ್ಚೀಫಲ್ಲಿ ಇಯಾಗೋ ಅಂತ ಬರೆದಿರುವ ಒಂದು ಕರ್ಚೀಫನ್ನು ಅವನಿಗೆ ಕಣ್ಣೊರೆಸ್ಕೊತಾನೋ, ಮೂಗೊರೆಸ್ಕೊತಾನೋ, ಮಕ ಒರೆಸ್ಕೊತಾನೋ ಕೊಡ್ತಾನೆ. ಅವಳು ಇಸ್ಕೊಂಡು ತನ್ನ ಕೈ ಇಟ್ಕೊಂಡು ನಿನ್ನ ಹತ್ರ ಏನೇನು ಬಿಡ್ತಾನೆ. ಅದಕ್ಕೆ ಈಗ ಒಂಥರ ಮೂಢನಂಬಿಕೆ ಬಂದುಬಿಟ್ಟಿದೆ. ಈಗ ಮೂಢನಂಬಿಕೆ ನಮ್ಮ ದೇಶಕ್ಕೆ ಮಾತ್ರ ಅಂತ ತಿಳ್ಕೊಬಿಡಿ.
ಮೂಢನಂಬಿಕೆ ಅಲ್ಲೂ ಲಂಡನ್ನಲ್ಲೂ ಬಂದಿದೆ, ಬೇರೆ ಬೇರೆ ದೇಶಗಳಲ್ಲೂ ಇದೆ, ನಮ್ಮ ದೇಶದಲ್ಲೂ ಇದೆ. ಒಬ್ಬರ ಖರ್ಚೀಫನ್ನು ಇನ್ನೊಬ್ಬರಿಗೆ ಕೊಡಬಾರ್ದು ಅಂತ ಬಂದ್ಬಿಡ್ತು. ಹೊಸ ಖರ್ಚೀಫ್ ಆದರೆ ಏನು ಪ್ರೀತಿಯಿಂದ ಕೊಟ್ಟರೆ, ಇಟ್ಕೊಳ್ಳಿ ಅಂತ ಕೊಟ್ಟರೆ ಅಂದರೆ ₹1 ಕೊಡಬೇಕು. ಖರ್ಚೀಫ್ ಬೆಲೆ ಎಷ್ಟಾರ ಆಗಿರಲಿ, ₹10 ಕಮ್ಮಿ ಖರ್ಚೀಫ್ ಸಿಗಲ್ಲ. ಆದರೆ ₹1 ಯಾರು ಕೊಟ್ಬಿಟ್ಟು ಆ ಖರ್ಚೀಫನ್ನು ತೊಗೋಬೇಕೆ ಹೊತ್ತು ಸುಮ್ಮನೆ ಖರ್ಚೀಫ್ ತೊಗೋಬಾರ್ದಕ್ಕೆ ಇಬ್ಬರ ಮಧ್ಯೆ ಹತ್ಕೊಂಡ್ಬಿಡುತ್ತೆ, ಇಬ್ಬರ ಮಧ್ಯೆ ಬಿದ್ದೋಗ್ಬಿಡುತ್ತೆ, ಬೆಂಕಿ ಬಿದ್ದೋಗ್ಬಿಡುತ್ತೆ ಅಂತ ನಂಬಿಕೆ ಬಂದ್ಬಿಡ್ತು ಈ ನಾಟಕ ಆದಮೇಲೆ. ಆ ಖರ್ಚೀಫ್ ಹೇಳ್ತಾರೆ, ಸರಿ ಒಥೆಲೋ ಹತ್ರ ಹೋದ, ಸುಳ್ಳು ಹೇಳ್ದ. ಡೆಸ್ಡೆಮೋನಾ ಇನ್ನೂ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ, ಯಾಕೆಂದರೆ ನಾನು ಖರ್ಚೀಫನ್ನು ನನ್ನ ನೆನಪಿಗಾಗಿ ಇಟ್ಕೊಂಡಿದ್ದಾಳೆ, ಅವಳು ನನ್ನ ಪ್ರೇಯಸಿಯಾಗಿದ್ಲು, ಇತ್ಯಾದಿ ಇತ್ಯಾದಿ ಹೇಳಿ ಅವಳು ತಲೆ ಕೆಡಿಸ್ಬಿಟ್ಟು. ಅವನಿಗೆ ಅನುಮಾನ ಬಂತು. ಅವನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇರೆ ಇತ್ತು, ಕೀಳರಿಮೆ ಇತ್ತು. ತನ್ನ ಕಪ್ಪು ಬಣ್ಣ, ಅವಳು ಬೆಳ್ಳಗಿದ್ದಾಳೆ, ಮತ್ತು ನಾವು ಜಾತಿನೂ ಜಾತಿ ಭೇದ ಕೂಡ ಇರುತ್ತಲ್ಲ, ಬಿಳಿಯ ಕರಿಯ ಅಲ್ಲದೇನೆ ವರ್ಗಭೇದ, ವರ್ಣಭೇದ ಅದೆಲ್ಲ ಇರುತ್ತೆ. ಜೊತೆಗೆ ಒಂದು ಸ್ವಲ್ಪ ಹಿತ್ತಾಳೆ ಕಿವಿ ನೋಡಿ ಬಂತು ದೌರ್ಬಲ್ಯ. ಒಥೆಲೋ ಎಲ್ಲ ರೀತಿಯಿಂದನೂ ಪರ್ಫೆಕ್ಟು, ಅದರಿಂದನೇ ಅವನನ್ನು ಪ್ರೀತಿ ಮದುವೆ ಆಗಿದ್ದು. ಅವನು ಆರ್ಡಿನರಿ ಪರ್ಸನ್ ಆಗಿದ್ರೆ ಆಗ್ತಿದ್ಲೋ ಇಲ್ವೋ, ಆದರೆ ಅವನಿಗೊಂದು ದೌರ್ಬಲ್ಯ ಇದೆ. ಈಗ ಹ್ಯಾಮ್ಲೆಟ್ಗೆ ಒಂದು ದೌರ್ಬಲ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಟು ಬಿ ಆರ್ ನಾಟ್ ಟು ಬಿ ಅನ್ನೋದು ಹ್ಯಾಮ್ಲೆಟ್ನ ದೌರ್ಬಲ್ಯ. ಅಂದರೆ ಇವನು ಭಾಳ ಬೇಗ ಆ್ಯಕ್ಷನ್ ತೊಗೊಳ್ಳಲ್ಲ, ಮಾಡಲಾ ಬಿಡಲಾ ಅಂತ ಯೋಚನೆ ಮಾಡ್ತಿರ್ತಾನೆ ಅಂತ ಅರ್ಥ. ಅವನು ಶೇಕ್ಸ್ಪಿಯರ್ ಹೇಳೋದು. ಇವೊಂದು ಹಿತ್ತಾಳೆ ಕಿವಿ, ಚಳಿ ಮಾತನ್ನು ಬೇಗ ಕೇಳ್ತಾನೆ, ಸರ್ರಂತ ತೀರ್ಮಾನ ಮಾಡೇ ಬಿಡ್ತಾನೆ ಹೆಂಡತಿನ ಕೊಲ್ಲಬೇಕು ಅಂತ. ಸಾಮಾನ್ಯ ಇದು ಬೇಸಿಕ್ ಇನ್ಸ್ಟಿಂಕ್ಟ್ ಅಂತೆ. ಅಲ್ಲೆಲ್ಲೋ ಭೈರಪ್ಪ ಕ್ಷೇತ್ರ ಕಾರ್ಯಕ್ಕೆ ಹೋಗಿದ್ರಂತೆ, ಪರ್ವ ಬರೆಯುವಾಗ ಅಲ್ಲೊಂದು ಗುಹೆ ಇದೆಯಂತೆ, ಅಲ್ಲಿ ಭೀಮದೇವರ ಗುಹೆ ಅದು. ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಹೋಗಿ ಅಲ್ಲಿ ಭೀಮದೇವರು ಪೂಜೆ ಮಾಡಿಸ್ಕೊಂಡು ಬರಬೇಕು. ಯಾಕೆ ಅಂದರೆ ಹೆಂಡತಿಯನ್ನು ಕೆಣಕಿದವನನ್ನು ಕೊಂದು ಮಲಗಿಸುವ ಶಕ್ತಿಯನ್ನು ಭೀಮದೇವ ಕೊಡ್ತಾನೆ. ಕೀಚಕನನ್ನು ಭೀಮ ಕೊಂದದ ಕತೆ. ದ್ರೌಪದಿಯನ್ನು ಕೆಣಕಿದ ಕೀಚಕನನ್ನು ದುಶ್ಯಾಸನನ್ನು ಕೊಂದವನು ಅವನೇ ಅಲ್ಲ, ದುರ್ಯೋಧನ ಕೊಂದವನು ಅವನೇ. ದುಶ್ಯಾಸನ ಕೂಡ ದ್ರೌಪದಿಗೆ ಅನ್ಯಾಯ ಬಗ್ದವರಿರ್ತಾನೆ. ಆದ್ದರಿಂದ ಅಂಥೇಳಿ ಹೆಂಡತಿಯನ್ನು ಕೆಣಕಿದವನನ್ನು ಕೊಂದು ಮಲಗಿಸಬೇಕೆಂಬ ಪ್ರಥಮ ಪ್ರವೃತ್ತಿ ಯಾರಿಗಿರುವುದಿಲ್ಲ ಅಂತ ಬರೀತಾರೆ ಭೈರಪ್ಪ. ಬೇಸಿಕ್ ಇನ್ಸ್ಟಿಂಕ್ಟ್ ಅದು. ಆದರೆ ನಾಗರಿಕರಿಗೆ ಏನಾಗುತ್ತೆ ಅಂದರೆ ಕೊಂದು ಮಲಗಿಸ್ಬಹುದು, ಆಮೇಲೆ ಜೈಲಿಗೆ ಹೋಗ್ಬೇಕಲ್ಲ ಅಂಥೇಳಿ ಸ್ವಲ್ಪ ತಾಳ್ಮೆ ತಗೋತಾರೆ. ಆಮೇಲೆ ಸಂಸ್ಕೃತಿ ನಾಗರಿಕತೆ ಹೆಸರಿನಲ್ಲಿ ನಾವು ಹಾಳಾಗೋಗ್ಲಿ ಬಿಡು ಅಂತ ಹೇಳಿ ಇರೋದು ಇದೆಲ್ಲ ಇದೆ. ಆದರೆ ಬೇಸಿಕ್ ಇನ್ಸ್ಟಿಂಕ್ಟ್ ಮನುಷ್ಯನಿದೆಯಲ್ಲ ಪ್ರಥಮ ಪ್ರವೃತ್ತಿ, ಅದು ಅವನು ಹೆಂಡತಿನ ಕೊಲ್ತಾನೆ. ಆ ಕೊಲ್ಲುವಾಗ ಕೆಲವು ಸ್ವಾರಸ್ಯಕರ ವಿಷಯಗಳಿವೆ, ಅದನ್ನು ಆಮೇಲೆ ಹೇಳ್ತೀನಿ. ಅವನಿಗೆ ಶಿಕ್ಷೆ ಆಗುತ್ತೆ ಹೆಂಡತಿನ ಕೊಂದಿದ್ದಕ್ಕೆ. ಒಥೆಲೋಗೆ ಮರಣದಂಡನೆ ಅಂತ ನಾನು ಬರೆದಿದ್ದೀನಿ, ಹಾಗಂತ ಬರ್ಕೊಂಡಿದ್ದೀನಿ. ಇದಕ್ಕೆ ನನಗೇನು ಆಧಾರ ಅಂತ ನನಗೆ ಗೊತ್ತಿಲ್ಲ, ಈ ಕ್ಷಣಕ್ಕೆ ನನಗೆ ನೆನಪಾಗ್ತಾ ಇಲ್ಲ. ನಿಮ್ಮ ಹತ್ರ ಟೆಕ್ಸ್ಟ್ ಇದ್ದರೆ ಒಥೆಲೋಗೆ ಕೊಟ್ಟ ಶಿಕ್ಷೆ ಯಾವುದು ಅಂತನ್ನೋದನ್ನು ನೀವು ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನು ಪೂರ್ತಿ ನಂಬಬೇಡಿ, ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇಯಾಗೋಗೆ ಗಡೀಪಾರು, ದೇಶದಿಂದ ಆಚೆ ಓಡಿಸಿ, ಇದು ಸರಿಯಲ್ಲ. ಯಾಕೆಂದರೆ ಇಯಾಗೋದೇ ದೊಡ್ಡ ತಪ್ಪು, ಇಯಾಗೋ ಮಾಡಿರೋದೇ ದೊಡ್ಡ ತಪ್ಪು. ಅವನಿಗೆ ಜಾಸ್ತಿ ಶಿಕ್ಷೆ ಆಗಬೇಕಾಗಿತ್ತು. ಒಥೆಲೋ ಅವನ ಮಾತು ಕೇಳಿಕೊಂಡು ಒಂದು ಕ್ಷಣದ ಆವೇಶದಲ್ಲಿ ಮಾಡಿದ ತಪ್ಪಿಗೆ ದೊಡ್ಡ ಶಿಕ್ಷೆ ಅಂತ ಹೇಳುವ ಒಂದು ಅಭಿಪ್ರಾಯ ತುಂಬ ಚರ್ಚೆ ಆಗಿದೆ ಇಂಗ್ಲೀಷ್ನಲ್ಲಿ. ದೊಡ್ಡ ಲೇಖಕರೆಲ್ಲ ಚರ್ಚೆ ಮಾಡಿದ್ದಾರೆ ಶೇಕ್ಸ್ಪಿಯರ್ ನಾಟಕಗಳ ಬಗ್ಗೆ. ಹಾಗಾಗಿ ಇದನ್ನೇನಂತಾರೆ ಅಂದರೆ ಕಾವ್ಯ ನ್ಯಾಯ ಅಂತ ಕರೀತಾರೆ. ನಮಗೆಲ್ಲ ಕಾವ್ಯ ನ್ಯಾಯ ಎಂದರೇನು, ಲೋಕನ್ಯಾಯ ಎಂದರೇನು ಅನ್ನೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ರು. ಇಂಗ್ಲೀಷ್ನಲ್ಲಿ ಅದಕ್ಕೆ ಸಮಾನಾಂತರ ಪದ ಏನು ಅನ್ನೋದು ಈ ಕ್ಷಣಕ್ಕೆ ನಂಗೆ ನೆನಪು ಬರ್ತಾ ಇಲ್ಲ. ಪೊಯಿಟಿಕ್ ಜಸ್ಟಿಸ್, ಕಾವ್ಯ ನ್ಯಾಯ. ಕಾವ್ಯಮೀಮಾಂಸೆಯಲ್ಲಿ ಪೊಯಿಟಿಕ್ ಜಸ್ಟಿಸ್ ಅಂತ ಟಿಪ್ಪಣಿ ಬರೆಯೋರಿಗೆ ಕೇಳ್ತಾರೆ. ಕವಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಅವನು ಮಾಡ್ತಾನೆ. ಲೋಕನ್ಯಾಯ ಅಲ್ಲ ಅದು. ಕೋರ್ಟ್ ಕೊಡೋ ಶಿಕ್ಷೆ ಬೇರೆ ರೀತಿಯೇ ಇರುತ್ತೆ. ಕೋರ್ಟ್ಗೆ ಯಾವ ನಿಯಮಾವಳಿ ಇರುತ್ತೋ ಅದು ಕವಿಗೆ ಇರಲ್ಲ. ಅದರಿಂದ ಕಾವ್ಯ ನ್ಯಾಯ ಅಂದರೆ ಕವಿ ಕೊಡುವ ನ್ಯಾಯ, ಲೋಕ ನ್ಯಾಯ ಅಂದರೆ ಕೋರ್ಟ್ ಕೊಡುವ ನ್ಯಾಯ ಅಂತ ಅರ್ಥ. ಆವಾಗ ಸಮಾನಾಂತರವಾಗಿ ನಾನು ಈಗ ತಾನೇ ಏನೋ ಹೇಳಿದೆ ಅಲ್ಲ, ಭಾರತೀಯ ಶುಭ ಅಂದೆ, ಅಪವಾದಗಳಿವೆ. ಜಾನಪದದ ಒಂದು ಕತೆ, ಸಂಗ್ಯಾ ಬಾಳ್ಯ ಅಂತ ಜಾನಪದ ಕತೆ. ಅದನ್ನು ಯಾರೋ ನಾಟಕ ಮಾಡಿದ್ದಾರೆ, ಸಿನಿಮಾ ಮಾಡಿದವ್ರು ಮಾತ್ರ ನಾಗಾಭರಣ ಅಂದ್ಕೊಳ್ತೀನಿ. ಸಂಗ್ಯಾ ಬಾಳ್ಯ ಸಿನಿಮಾ ಆಗಿದೆ. ದೊಡ್ಡಾಟ ಅಂತ ನಡೆಯುತ್ತೆ, ಸಣ್ಣಾಟ ಅಂತ ನಡೆಯುತ್ತೆ, ಬಯಲಾಟ ಅಂತ ನಡೆಯುತ್ತೆ. ಇದೇ ಕಥೆನ ಇಟ್ಕೊಂಡು ಬೇರೆ ಬೇರೆ ರೀತಿ. ನನಗೆ ಬಯಲಾಟ ಎಲ್ಲ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ,
ತುಂಬ ಪ್ರಸಿದ್ಧವಾದ ಕತೆ. ನಾನು ಇದನ್ನು ನೋಡಿದೆ, ಸಿನಿಮಾ ನೋಡಿದೆ. ಶೃಂಗಾರನೂ ತುಂಬ ಎಕ್ಸ್ಟ್ರೀಮ್ ಮತ್ತು ಕ್ರೌರ್ಯನೂ ತುಂಬ ಎಕ್ಸ್ಟ್ರೀಮ್ ಅದು ಸಿನಿಮಾದಲ್ಲಿ. ಸಂಗ್ಯಾ ಬಾಳ್ಯರು ತುಂಬ ಗೆಳೆಯರು. ಅದರಲ್ಲಿ ಆ ಸಂಗ್ಯಾ ಶೋಕಿ ಮನುಷ್ಯ ಆ ಊರಿನ ಜಮೀನ್ದಾರನೋ ಏನೋ ಆ ಥರ ಒಬ್ಬ ಹಿರಿಯ ದೊಡ್ಡವನು. ಅವನ ಹೆಂಡತಿ ತುಂಬ ಸುಂದರಿ. ಆದರೆ ಆ ಜಮೀನ್ದಾರನಿಗೆ ವಯಸ್ಸಾಗೋದ್ರಿಂದ ಅವನ ಮಕ್ಕಳಾಗಲ್ಲ. ಅವಳಿಗೆ ತುಂಬ ಆಸೆ ಒಂದು ಮಗು ಬೇಕು ಅಂತ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಕೂಸಬೇಕು ಕೂಸಿನ ಆಸೆ ಬಿಟ್ಬಿಡು ಅಂತಾನೆ. ಅದೆಲ್ಲ ಇರಲೇ ಇಲ್ಲ. ಬೇರೆ ಬೇರೆ ಪರ್ಯಾಯ ಮಾರ್ಗಗಳನ್ನು ಮಕ್ಕಳನ್ನ ಪಡೆಯೋದು ಹುಡ್ಕೊಳ್ಳೋ ಕಾಲ ಅಲ್ವೇ ಅಲ್ಲ ಅದು. ಇಲ್ಲಿ ಗಂಡಿಂದ ಮಕ್ಕಳಲ್ಲಿಲ್ಲ ಅಂದರೆ ಮಕ್ಕಳಿಲ್ಲ ಅಂತ ಅರ್ಥ. ಆಗ ಇವನು ಅವಳನ್ನು ಬಯಸಿ ಪಡಿತಾನೆ, ಸಿಕ್ಕಾಕೊಂಡ್ಬಿಡ್ತಾನೆ. ಮತ್ತು ಅವನು ಓಸಿಟ್ಕೊಂಡ್ಬಿಡ್ತಾನೆ, ಯಾರೋ ಸಂಗ್ಯಾ. ಆಗ ಬಾಳ್ಯ ಅವನ ಸ್ನೇಹಿತನನ್ನು ಹಿಡಿದು ಹೊಡೆದು ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ ಮೂಲಕ ಇವನನ್ನು ಅವರು ತಲುಪಿ ನಿದ್ದೆ ಮಾಡ್ತಾ ಮಲಗಿರೋನ್ನ ಎಬ್ಬಿಸಿ ಈ ಯಜಮಾನ ಮತ್ತು ಅವನಿಗಿಬ್ಬರು ಸೇವಕರು ಅವನ ಬಲಗೈಯನ್ನು ಕತ್ತರಿಸಿ ಎಡಗೈಯನ್ನು ಕತ್ತರಿಸಿ ಬಲಗಾಲನ್ನು ಕತ್ತರಿಸಿ ಎಡಗಾಲನ್ನು ಕತ್ತರಿಸಿ ಬಿಟ್ಬಿಡ್ತಾರೆ. ತಲೆ ಕತ್ತರಿಸೋದೆಲ್ಲ ತೋರಿಸಲ್ಲ ಅಂತ ಕಾಣುತ್ತೆ. ಆ ಕ್ರೌರ್ಯ ಇದೆಯಲ್ಲ ಪೂರ್ತಿ ತೋರಿಸಲ್ಲ ಸಿನಿಮಾದಲ್ಲಿ. ಆದರೆ ಪಾರ್ಟ್ ಮಾಡಿರೋರು ರಾಮಕೃಷ್ಣ ಅವ್ರ ಕೈ ಕಾಲಿನ ಕತ್ತರಿಸೋಗಿದೆ. ಆದ್ದರಿಂದ ಆ ಇಂಪ್ರೆಷನ್ ನಮಗೆ ಕೊಡ್ತಾರೆ. ಕೊನೆಯಲ್ಲಿ ಒಂದು ಸೀನ್ ತೋರಿಸ್ತಾರೆ. ಒಂದು ನೇಣಹಗ್ಗ, ಯಾರಿಗೆ ಯಜಮಾನ ಅವನು ತಾನೇ ಕೊಲೆ ಮಾಡಿಸ್ತವನು. ಇವರಿಬ್ಬರು ಕೊಲೆ ಮಾಡಿದವರು. ಅವನು ಹೇಳ್ತಿದ್ದ ಹೊಡಿರೋ ನನ್ನ ಹೆಂಡತಿ ಮೈ ಮುಟ್ಟಿದವನ್ನ ಕೈ ಹೊಡಿರೋ ಆ ಥರ. ಅವನಿಗೆ ನೇಣಹಗ್ಗ, ಆ ಕಡೆ ಈ ಕಡೆ ಜೈಲ್ ಕಂಬಿ, ಇವರಿಬ್ಬರಿಗೆ. ಸರಿ, ಕೊಲೆ ಮಾಡಿದ್ಯಾರು? ಕೊಲೆ ಮಾಡಿದವರು ವಾಸ್ತವವಾಗಿ ಅವರಿಬ್ಬರು. ಅವ್ರಿಗೆ ತಾನೇ ನೇಣಾಕಬೇಕು. ಸುಮ್ಮನೆ ಕೊಲೆ ಮಾಡಿಬಿಟ್ರೆ ಅವರು. ಅಲ್ಲಿ ನಿಂತಿದ್ನಲ್ಲ ಹಿಂದ್ಗಡೆ ಹೊಡೆಯ, ಅವನು ತಾನೇ ಕಾರಣ. ಸೊ ಅವನಿಗೆ ನೇಣು ಶಿಕ್ಷೆ, ಅವರಿಬ್ಬರಿಗೆ ಜೈಲು ಶಿಕ್ಷೆ. ಇದು ಲೋಕನ್ಯಾಯ ಅಂತ ನಾನು ಉದಾಹರಣೆ ಕೊಡೋದಕ್ಕೆ ಹೇಳಿದೆ. ಹಾಗೆ ಕನ್ನಡದಲ್ಲಿ ಬೈ ಶುಭಮ್ ಅಂತ ಹೇಳಿದ್ನಲ್ಲ, ಅದು ಪೂರ್ತಿ ಅನ್ವಯಿಸ್ಕೋಬೇಕಾದಿಲ್ಲ ಅಂತ ಅನ್ನೋದಕ್ಕೆ ಹೇಳಿದೆ. ಹೀಗಾಗತ್ತೆ. ಇಷ್ಟು ಕತೆ. ನಾನು ಟೋಟಲ್ ಜಿಸ್ಟ್ ಹೇಳ್ತಾ ಇದ್ದೀನಿ. ಹೇಳಿದೆ ಆಗಲೇ ಟೆಕ್ಸ್ಟ್ ಬುಕ್ ಇಲ್ಲ ಮತ್ತು ವಾಕ್ಯಗಳು ಏನು ನಮಗೆ ಸಿಗ್ತಾ ಇಲ್ಲ ಇಲ್ಲಿ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವಿಮರ್ಶೆ ಇದೆ, ತುಂಬ ಹೇಳೋದಿದೆ. ಅದನ್ನು ಎಷ್ಟು ಹೇಳಬಹುದು ಅಂತ ನಾನು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು 2 ಸ್ವಾರಸ್ಯಕರವಾದ ವಿಷಯಗಳಿವೆ. ನಾನು ಆಗಲೇ ಹೇಳಿದೆ, ಸ್ವಾರಸ್ಯ ಆಮೇಲೆ ಹೇಳ್ತೀನಿ ಅಂಥೇಳಿ. ಭೈರಪ್ಪನವರ ಒಂದು ಪುಸ್ತಕದಲ್ಲಿ ನಾನು ಓದಿದೆ, ಬಹುಶಃ ದೂರ ಸರಿದರುನಲ್ಲಿ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಲಂಡನ್ಗೆ ಹೋದಾಗ ಅಲ್ಲಿ ಲಂಡನ್ದು ರಂಗಭೂಮಿ, ಮರಾಠಿ ರಂಗಭೂಮಿ ತುಂಬ ಫೇಮಸ್ಸು ಮಹಾರಾಷ್ಟ್ರದಲ್ಲಿ, ಮುಂಬೈಯಲ್ಲಿ, ಈಗ ಕರ್ನಾಟಕದಲ್ಲೂ. ಆಗ ಹಿಂದೆ ಫ್ರಾನ್ಸ್ನ ರಂಗಭೂಮಿ ಮತ್ತು ಲಂಡನ್ ರಂಗಭೂಮಿ ತುಂಬ ಹೆಸರು. ಇಲ್ಲಿ ಲಂಡನಲ್ಲಿ ಒಂದು ಥಿಯೇಟರ್ ರಂಗಭೂಮಿನೇ ಅದು. ಇಡೀ ವರ್ಷ ನಾಟಕ ನಡೆಯುತ್ತಂತೆ. ಒಂದು ದಿವಸ ಬಿಡದೆಲೆ ನಾಟಕ ನಡೀತಾನೆ ಇರುತ್ತಂತೆ. ಅಲ್ಲಿ ಹೋದವರೆಲ್ಲ ಆ ಥಿಯೇಟ್ರಿಗೆ ಹೋಗ್ದಲೇ ಬರೋದೇ ಇಲ್ಲ. ಥಿಯೇಟ್ರ್ ಹೆಸರೇ ಒಪೆರಾ ಅನ್ನ ಅಲ್ಲಿ ಏನಂತ ಗೊತ್ತಿಲ್ಲ, ಹೆಸರು ಬರಲಿಲ್ಲ, ನೆನಪಿಗಷ್ಟೆ. ನಟರ ತಲ್ಲೀನತೆ ಇದೆಯಲ್ಲ, ನಟರು ಪಾರ್ಟ್ ಮಾಡೋರ ತಲ್ಲೀನತೆ, ಅದನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಭೈರಪ್ಪ ಅವರು ಒಂದು ಕಾದಂಬರಿಲಿ ಓದಿದ್ದು ನಾನು. ಒಬ್ಬ ನಟ ನಟಿ ಯಾವುದೋ ಒಂದು ನಾಟಕ, ಅವರಿಬ್ಬರು ಪರಸ್ಪರ ಪ್ರೀತಿಸ್ತಿರ್ತಾರೆ. ನಾಟಕದಲ್ಲೂ ಹಾಗೆ ಅವರಿಗೆ ಪ್ರೇಮಿಗಳು. ತುಂಬ ಸಹಜವಾಗಿ ಬರ್ತಿರುತ್ತೆ ನಾಟಕ, ತುಂಬ ಚೆನ್ನಾಗಿ ಬರ್ತಿರುತ್ತೆ. ಪ್ರೇಕ್ಷಕರು ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಅಲ್ಲೇನು ಪ್ರೀತಿ, ಪ್ರೇಮ, ವಿರಹ, ಡೈವರ್ಸ್ ಎಲ್ಲ ಕಾಮನ್ ತಾನೆ. ಅದರಿಂದ ಭಾಳ ಬೇಗ ಅವರಿಬ್ಬರ ಮಧ್ಯೆ ಬಂದು ಅವರಿಬ್ಬರು ಬೇರೆ ಬೇರೆ ಆಗ್ಬಿಡ್ತಾರೆ ನಿಜ ಜೀವನದಲ್ಲಿ. ಬಟ್ ನಾಟಕ ಕಂಟಿನ್ಯೂ ಆಗಬೇಕು. ನಾಟಕದ ಪಾರ್ಟ್ ಬೇರೆ ಯಾರು ಮಾಡೋಂಗಿಲ್ಲ, ಅವರೇ ಮಾಡಬೇಕು. ಅವರು ಚೆನ್ನಾಗಿ ಪಳಗ್ಬಿಟ್ಟಿದ್ದಾರೆ. ಆದರೆ ಈಗ ನಾಟಕ ಚೆನ್ನಾಗಿ ಬರ್ತಾಯಿಲ್ಲ, ಯಾಕೆಂದರೆ ಅವರು ಪರಸ್ಪರ ಪ್ರೀತಿಲಿ ಇಲ್ಲ. ಇದನ್ನು ದೂರ ಸರಿದಲ್ಲೂ ನಾವು ಓದಿದೆ. ಹೌದಾ, ಈ ಥರ ನಿಜ ಜೀವನ ಕೂಡ ಅಭಿನಯದ ಮೇಲೆ ಎಫೆಕ್ಟ್ ಮಾಡುತ್ತಾ? ಸಾಮಾನ್ಯ ಮಾಡಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು, ಒಥೆಲೋ ಪಾರ್ಟ್ ಮಾಡ್ತಾ ಇರುವಂತಹ ನಟ ಇದ್ದಾನಲ್ಲ, ಅವನು ತುಂಬ ತಲ್ಲೀನ ಆಗ್ಬಿಟ್ಟಿದ್ದಾನೆ ಕಥೆಯಲ್ಲಿ, ನಾಟಕದಲ್ಲಿ. ಅದರಿಂದ ಅವನೇನು ಮಾಡ್ತಾನೆ ಅಂತಂದರೆ, ಅವನು ಡೆಸ್ಟಿಮೋನನ್ನು ಕುತ್ತಿಗೆ ಹಿಸಿಗೆ ಸಾಯಿಸಬೇಕು. ಒಂದು ಕ್ಯಾಂಡಲ್ ಉರಿತಾ ಇದೆ. ತುಂಬ ಹಿಂದೆ ವಿದ್ಯುತ್ ದೀಪಗಳಿರಲಿಲ್ಲ ಅಲ್ಲ. ಅವಳು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ ಡೆಸ್ಟಿಮೋನ. ಅವಳು ಕುತ್ತಿಗೆ ಹಿಸುಕಿ ಅವನು ಸಾಯಿಸಬೇಕು.
ಅದಕ್ಕೆ ಮುಂಚೆ ಒಂದು ಸಾಲಿಲೋಕ್ವಿ ಇದೆ. ಸಾಲಿಲೋಕ್ವಿ ಅಂದರೆ ಸ್ವಗತ ಅಂತ, ಅಂದರೆ ತನಗೆ ತಾನೇ ಮಾತಾಡ್ಕೊಳ್ಳೋದು, ತನ್ನ ಬಗ್ಗೆ ಮಾತಾಡ್ಕೊಳ್ಳೋದು. ಓಹ್ ಹೀಗಾಗೋಯ್ತು, ಅಯ್ಯೋ ಈ ಥರ ಆಯಿತು ಈ ಥರ ಆಯಿತು ಅಂತ ಮಾತಾಡ್ಕೊಳ್ಳೋದು. ಅದು ಉದ್ದುದ್ದು. ಶೇಕ್ಸ್ಪಿಯರ್ ಸಾಲಿಲೋಕ್ವಿ ಎಲ್ಲ ತುಂಬ ದೊಡ್ಡದು. ಅವನು ಅಲ್ಲೆಲ್ಲೋ ನಿಂತ್ಕೊಂಡು ಮಾತಾಡ್ಕೊಂಡ್ರೆ ಕೇಳಿಸಲ್ಲ ಅಂತ ಮುಂದ್ಗಡೆ ಮೈಕ್ ಹತ್ರ ನಿಂತ್ಕೊಂಡು ಮಾತಾಡ್ಕೊತಾನೆ. ಅಲ್ಲ, ಮೈಕ್ ಹತ್ರ ನಿಂತ್ಕೊಂಡು ಮಾತಾಡಿ ಪ್ರೇಕ್ಷಕರಿಗೆಲ್ಲ ಕೇಳಿಸ್ತಿರುವಾಗ ಹಿಂದ್ಗಡೆ ಇರೋರು ಕೇಳಿಸಲ್ವೇ, ಅದು ಕೇಳಿಸಲ್ಲ ಅನ್ನೋ ಥರ ಅಭಿನಯಿಸ್ಬೇಕು ಅಂತ. ಅದು ಅವನು ಅದು ಅಲ್ಲೊಂದು ಡೈಲಾಗ್ ಬರುತ್ತೆ. ಏನು ಅಂದರೆ, ನೌ ಪುಟ್ ಆಫ್ ದ ಲೈಟ್, ದೆನ್ ಪುಟ್ ಆಫ್ ದ ಲೈಟ್. ಶೇಕ್ಸ್ಪಿಯರ್ನ ಇದಕ್ಕೆ ತುಂಬ ಜನ ಮೆಚ್ಕೊಳ್ಳೋದು, ವಿಮರ್ಶಕರು. ಪುಟ್ ಆಫ್ ದ ಲೈಟ್ ಅಂದರೆ ಮೊದಲು ಈ ದೀಪ ಹರಿಸ್ಬಿಟ್ರೆ ಕತ್ಲಾಗ್ಬಿಡುತ್ತೆ, ಏನೂ ಕಾಣಿಸಲ್ಲ. ಪುಟ್ ಆಫ್ ದ ಲೈಟ್, ಫಸ್ಟ್ ಅವಳನ್ನು ಕೊಲ್ಲಬೇಕು, ಅವಳ ಜೀವ ಹಾರೋಗುತ್ತಲ್ಲ, ಅದು ಲೈಟ್ ಹೋಯ್ತದು. ದೆನ್ ಪುಟ್ ಆಫ್ ದ ಲೈಟ್ ಅಂತ. ಅಥವಾ ಹೀಗೂ ಮಾಡ್ಬೋದಂತೆ, ಈ ದೀಪ ಹರಿಸ್ಬಿಡು, ಕತ್ಲೆ ಕಣ್ಣು ಕಾಣಿಸ್ಬಾರ್ದು, ಆಮೇಲೆ ದೆನ್ ಪುಟ್ ಆಫ್ ದ ಲೈಟ್, ಆಮೇಲೆ ಅವಳನ್ನು ಸಾಯಿಸು ಅಂತಲೂ ಮಾಡ್ಬೋದಂತೆ. ಅದೊಂದು ಡೈಲಾಗ್ ಇದೆ ಅಲ್ಲಿ, ಅದು ಭಾಳ ಸ್ವಾರಸ್ಯಕರವಾದ ಡೈಲಾಗು, ತುಂಬ ಕಡೆ ಹೈಲೈಟ್ ಆಗಿರುವಂಥ ಡೈಲಾಗು. ಈ ನಟನಿಗೆ ಅಷ್ಟಾದಮೇಲೆ ಅವನು ಹೋಗಿ ಅವಳು ಕುತ್ತಿಗೆ ಹಿಸುಕಬೇಕು. ಅವಳು ನಿದ್ದೆ ಮಾಡ್ತಾ ಇರೋ ಹಾಗೆ ಮಲಗಿದ್ದಾಳೆ, ಅವಳು ನಿದ್ದೆ ಮಾಡ್ತಿಲ್ಲ, ಅವಳು ಅಭಿನಯಿಸ್ತಾ ಇರಲ್ಲ. ಪ್ರತಿ ದಿನದ ನಾಟಕದಲ್ಲಿ ಈ ಸೀನ್ ಬರುತ್ತೆ. ಎಷ್ಟು ತಲ್ಲೀನಾಗಿದ್ದಾನೆ ಅಂದರೆ, ಅವಳನ್ನು ನಿಜವಾಗ್ಲೂ ಕುತ್ತಿಗೆ ಹಿಸುಕು ಸಾಯಿಸ್ಬಿಡ್ತೀನಿ ಅಂತ ಅವನಿಗೆ ಭಯ, ಅಷ್ಟು ಇನ್ವಾಲ್ವ್ ಆಗ್ಬಿಡ್ತಾನೆ ಅವನು. ಹಾಗಾಗ್ಬಿಟ್ರೆ ದಿನಕ್ಕೊಬ್ಬ ಹುಡುಗಿನ ಕೊಂದ್ರೆ ಗತಿ ಏನೋ. ಅದಕ್ಕೋಸ್ಕರ ಅವನು ತನ್ನನ್ನು ತಾನು ಎಚ್ಚರಿಸ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಮಾಡ್ಕೊಂಡ. ಏನಂದರೆ, ಪ್ರೇಕ್ಷಕರು ತುಂಬ ದೂರದಲ್ಲಿ ಇರ್ತಾರೆ, ಸಣ್ಣ ಧ್ವನಿಲಿ ಮಾತಾಡಿದ್ರೆ ಮೈಕ್ ಕ್ಯಾಚ್ ಮಾಡಲ್ಲ. ಆದ್ದರಿಂದ ಅವನು ಕುತ್ತಿಗೆ ಹಿಸುಕು ಸಾಯಿಸೋ ಅಭಿನಯವನ್ನು ಕೊಡುವಾಗ ಅವಳನ್ನು ಕೇಳ್ತಾನೆ, ವಾಟ್ ಡಿಡ್ ಯು ಹ್ಯಾವ್ ಫಾರ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಕೇಳ್ತಾನೆ. ಬೆಳಗ್ಗೆ 11 ಗಂಟೆ ನಾಟಕ, ಅದು ಬೆಳಗ್ಗೆ ತಿಂಡಿ ತಿಂದಿರ್ತಾರೆ, ಮಧ್ಯಾಹ್ನ ನಾಟಕ ಮುಗಿದ್ಮೇಲೆ ಊಟ. ಬೆಳಗ್ಗೆ ಏನಮ್ಮ ತಿಂದೆ ಅಂತ ಕೇಳ್ತಾಳೆ. ಅವಳಿಗೆ ಅಲ್ಲಿ ಡೈಲಾಗ್ ಇಲ್ಲ ಅಂತ ಅವ್ಳಿಗೆ ಗೊತ್ತು, ನಿದ್ದೆ ಮಾಡೋ ಥರ ಮಲಗಿರ್ತಾಳೆ. ಅವ್ನು ಸುಮ್ಮನೆ ಕುತ್ತಿಗೆ ಹತ್ರ ಕೈ ಇಟ್ಟಿರ್ತಾನೆ, ಆಮೇಲೆ ಸತ್ತೋದು. ಇದು ನಾಟಕ ತಾನೆ. ಆದರೆ ಏನಿದು ಡೈಲಾಗೇ ಇಲ್ಲ, ಇವನೇನೋ ಡೈಲಾಗ್ ಹೇಳ್ತಿದ್ದಾನಲ್ಲ ಅಂದ್ಬಿಟ್ಟು ಅವಳು ಕಣ್ಣು ಬಿಟ್ಟು ನೋಡ್ಬಿಡ್ತಾಳೆ. ಅಥವಾ ಉಪ್ಪಿಟ್ಟು ಅಂದ್ಬಿಡ್ತಾಳೆ. ನಾನು ಕ್ಲಾಸ್ನ ತಮಾಷೆ ಮಾಡೋಕ್ಕೆ, ಉಪ್ಪಿಟ್ಟು ನಮ್ಮದು ಉಪ್ಪಿಟ್ಟು. ಅವಾಗೇನಾಗುತ್ತೆ ಅಂದರೆ ಅವನಿಗೆ ಮೈ ಮೇಲೆ ಎಚ್ಚರ ಬರುತ್ತೆ. ಅಯ್ಯೋ ಇವಳು ಬರೀ ಪಾತ್ರಧಾರಿ ಅಷ್ಟೇ, ನಾನು ಒಂದೊಂದು ಸಾಯಿಸ್ಬಿಡ್ತಿದ್ನಲ್ಲ ಅಂತಂದ್ಬಿಟ್ಟು ಅವನು ತನ್ನ ಮೈ ಮೇಲೆ ಎಚ್ಚರ ತಂದುಕೊಳ್ತಾನೆ. ಇಲ್ಲ ಅಂದರೆ ನಿಜವಾಗ್ಲೂ ಕುತ್ತಿಗೆ ಹಿಸುಕು ಸಾಯಿಸ್ತಾನೆ. ಅನಂತ ನಮ್ಮ ತಲ್ಲೀನತೆಯನ್ನು ಉಳ್ಳ ನಟರು ಅಲ್ಲಿ ಇದ್ದರು ಅಂತ ನಮ್ಮಲ್ಲೂ ಇದ್ದರು. ಪೌರಾಣಿಕ ವೃತ್ತಿರಂಗಭೂಮಿನಲ್ಲಿ ಎಂತೆಂಥ ನಟರಿದ್ದರು ಅಂತಂದರೆ. ಹೀಗಾಗಿ ಇದು ಒಂದು ಸ್ವಾರಸ್ಯ. ನಾನು ಹೇಳಿದೆ 2 ಸ್ವಾರಸ್ಯಗಳಿವೆ ಅಂತೇಳಿ. ಒಂದು, ಇದು ನಾನು ಬೆರಪ ಕಾದಂಬರಿನಲ್ಲಿ ಓದಿದ್ದೆ, ಇದನ್ನು ಕ್ಲಾಸ್ನಲ್ಲೆಲ್ಲ ತುಂಬ ಹೇಳ್ತಿದ್ದೆ. ಇನ್ನೊಂದು ಸ್ವಾರಸ್ಯ ಏನಂದರೆ, ನಾನು 2ನೇ BA ಓದುವಾಗ ಮಂಡ್ಯ ಸರ್ಕಾರಿ ಕಾಲೇಜಲ್ಲಿ 1967-68 ಇಸ್ವಿಯದು, 65, 66, 67, 68ಕ್ಕೆ ಮೈಸೂರು ಮಹಾರಾಣಿಸಲ್ಲಿದ್ದೆ ಅನಿಸುತ್ತೆ. ಯಾಕೆಂದರೆ 69ಕ್ಕೆ ಮಾನಸ ಗಂಗೋತ್ರಿಗೆ ಹೋಗಿದ್ದರಿಂದ ಅದಕ್ಕೆ ಮುಂಚಿನ, ಅಂದರೆ 65, 66, 67 ಮಂಡ್ಯ ಸರ್ಕಾರಿ ಕಾಲೇಜು. 5 ಸೆಕ್ಷನ್ ಕಂಬೈಂಡು, ದೊಡ್ಡ ಕ್ಲಾಸ್ ರೂಮು. ಎಷ್ಟು ಅಂತಂದರೆ ನಮ್ಮ ಮನೆಗಳಿರ್ತವಲ್ಲ ಆ ಥರ 3-4 ಮನೆಯನ್ನು ಒಂದ್ರ ಪಕ್ಕ ಒಂದಿಟ್ಟರೆ ಆಗುವಂಥ ರೂಮ್ಗಳು. 5 ಸೆಕ್ಷನ್ ಕಂಬೈಂಡ್ ಆದರೆ 180 ಜನ ಆಗ್ತಾರೆ. 180 ಜನ ಕೂತಿರೋ ಕ್ಲಾಸ್ಗೆ ಅವ್ರು ಮೇಡಮ್ ಬರೋರು, ಇಂಗ್ಲೀಷ್ ಮೇಡಮು. ನಾನು ಕನ್ನಡ ಮೇಸ್ಟ್ರುಗಳೆಲ್ಲ ನೆನಪಿದ್ದಾರೆ, ಅವ್ರ ಹೆಸರು, ಅವ್ರು ಏನು ಕ್ಲಾಸ್ ತೊಗೋತಾಯಿದ್ರು ಎಲ್ಲ ಚೆನ್ನಾಗಿ ನೆನಪಿದೆ ನನಗೆ. ಶ್ರೀನಿವಾಸನ್ ಮೇಸ್ಟ್ರ ಬಗ್ಗೆ ಆಗ್ಬೋದು, ನಾರಾಯಣ ಸ್ವಾಮಿ ಆಗ್ಬೋದು, ಸುಧಾಕರ್ ಆಗ್ಬೋದು. ಸುಧಾಕರ್ ರಕ್ತಶಿವು ಕ್ಲಾಸ್ನಲ್ಲಿ ಹೇಗೆ ಓದ್ತಾಯಿದ್ರು ಅನ್ನೋದು, ಶ್ರೀನಿವಾಸನ್ ಶಬ್ದಮಣಿ ದರ್ಪಣ ಪಾಠ ಮಾಡ್ತಾಯಿದ್ದು, ಆಮೇಲೆ ಅಭಿಜ್ಞಾನ ಶಾಕುಂತಲ ಎಲ್ಲ ನೆನಪಿದೆ. ಆದರೆ ಇಂಗ್ಲೀಷ್ ಕ್ಲಾಸ್ನಲ್ಲಿ ಶೀಲಾ ಅನ್ನೋ ಮೇಡಮು ಸ್ವಲ್ಪ ಕಪ್ಪಗಿದ್ರು, ಸ್ಲೀವ್ಲೆಸ್ ಬ್ಲೌಸ್ ಹಾಕೋತಿದ್ರು, ಇದೆಲ್ಲ ನೆನಪಿದೆ. ಅವರು T.S. ಎಲಿಯಟ್ನ ವೇಸ್ಟ್ಲ್ಯಾಂಡು, ದೊಡ್ಡ ಪದ್ಯ ಅದು ವೇಸ್ಟ್ಲ್ಯಾಂಡು, ಅಡಿಗರ ಭೂಮಿ ಗೀತೆ ಇದೆಯಲ್ಲ ಅದರ ಮೂಲ ಅಂತ. ಅಂದರೆ T.S. ಎಲಿಯಟ್ನ ವೇಸ್ಟ್ಲ್ಯಾಂಡ್ ಓದಿಯೇ ಅಡಿಗರು ಭೂಮಿಗೀತೆ ಬರೆದ್ರು ಅನ್ನೋಷ್ಟು ಪ್ರಭಾವ ಇದೆ ಅಂತ. ಮತ್ತು T.S. ಎಲಿಯಟ್ ಮೇಲೂ ಉಪನಿಷತ್ತಿನ ಪ್ರಭಾವ ಇದೆ. ಆ ವೇಸ್ಟ್ಲ್ಯಾಂಡ್ ಅಷ್ಟು ದೊಡ್ಡದನ್ನು, ಅದನ್ನು ಇವತ್ತು ಓದಿದ್ರು ಅರ್ಥ ಆಗಲ್ಲ. ಅದು ವೇಸ್ಟ್ಲ್ಯಾಂಡ್ 40 ವರ್ಷ ಪಾಠ ಮಾಡಿದ್ಮೇಲೆ ಓದಿದ್ರು ಅರ್ಥ ಆಗಲ್ಲ. ಅಂಥದ್ರಲ್ಲಿ ಅವರು ಅದನ್ನು ಅಷ್ಟು ದೊಡ್ಡ ಕ್ಲಾಸ್ಗೆ, ದೊಂಬಿಕೂಟದ ಕ್ಲಾಸ್ಗೆ ರೌಡಿ ಎಲಿಮೆಂಟ್ಸ್ ಇದ್ದರು ಮಂಡ್ಯದಲ್ಲಿ. ನಾನು ಚೆನ್ನಾಗಿ ನೆನಪಿದೆ. ನಾನೆಲ್ಲೋ ಈಗ ಮಕ್ಕಳು
ಪಾಠ ಕೇಳಲ್ಲ ಹಾಳಾಗೋಗಿದ್ದಾರೆ ಏನು ಗೊತ್ತಾ ಇದ್ದೆ ನಾನು ಸರ್ವಿಸ್ ಕೊನೆಯಲ್ಲಿ. ಆಮೇಲೆ ಎತ್ಕೊಂಡು ಇವ್ನು ನಾನು ಸೆಕೆಂಡ್ ಬಿ ಎಲ್ಲಿ ಓದುವಾಗಲೂ ಹಾಗೆ ಇದ್ರಲ್ಲ ಅಂತ. ಆ ಕ್ಲಾಸ್ಗೆ ಅವ್ರು ಏನು ಪಾಠ ಮಾಡ್ತಾರೆ, ಎಲ್ಲೋ ಏನೋ ಓದ್ತಾ ಇದ್ದಿದ್ದು ಒಂಚೂರು ಸಾಲು ನೆನಪಾಗದೆ ಹೊರತು ಓದೆಲ್ಲ ಅವ್ನು ಯಾರು ಪಾಠ ಮಾಡ್ತಿದ್ರು, ಹೇಗೆ ಪಾಠ ಮಾಡ್ತಿದ್ರು, ಏನು ಪಾಠ ಮಾಡ್ತಿದ್ರು ಒಂದೂ ನೆನಪಾಗೋದಿಲ್ಲ, ನೆನಪೇ ಆಗೋದಿಲ್ಲ. ಆಶ್ಚರ್ಯ. ಹಾಗಾದ್ರೆ ನಾವು ಪಾಸ್ ಮಾಡಿದ್ದು ಹೇಗೆ ಅಂದರೆ ಬರೀ ಅಲ್ಲಿ ಇಲ್ಲಿ ನೋಟ್ಸ್ ಸಿಗುತ್ತಲ್ಲ, ನೋಟ್ಸ್ ಸಿಗುತ್ತೆ, ಬೇಕಷ್ಟು ನೋಟ್ಸು ಗೈಡು ಅದು ಇದು ಸಿಗ್ತವೆ, ಸರ್ಕ್ಯುಲೇಟ್ ಆಗ್ತಾ ಇರ್ತವೆ, ಅದನ್ನು ತಗೊಳ್ಳೋದು ಬಾಯ್ಪಾಠ ಮಾಡೋದು. ಬಾಯ್ಪಾಠನೇ ಮಾಡಬೇಕು. ಯಾಕೆಂದರೆ ಇಂಗ್ಲೀಷ್ ನಮ್ಮದಲ್ಲದ ಭಾಷೆ. ಯಾವುದು ನಮ್ಮದಲ್ಲವೋ ಅದು ನಮಗೆ ಬರೋದಿಲ್ಲ. ಅದನ್ನು ಬಾಯ್ಪಾಠ ಮಾಡಿ ಈಗ ಮಗ್ಗಿ ಯಾಕೆ ಬಾಯ್ಪಾಠ ಮಾಡ್ತೀವಿ? ಮಗ್ಗಿನ ನೆನಪಿಸ್ಕೊಂಡು ಹೇಳೋಕ್ಕೆ ಸಾಧ್ಯವೇನೋ? ಅದಕ್ಕೆ 2 1 2 4 ಅಂತ ನಮಗೆ ಪ್ರೈಮರಿ ಕ್ಲಾಸಿಂದನೇ ಹೇಳ್ಕೊಟ್ಟಿದ್ದು, ನಮಗೆ ಹಳ್ಳಿ ಸ್ಕೂಲಲ್ಲೂ ಹೇಳ್ಕೊಟ್ಟಿದ್ದು, ಸಾಯೋವರೆಗೂ ಮರೆಯಲ್ಲ ಅದು. ಆಮೇಲೆ ಕನ್ನಡನೂ ಬಾಯ್ಪಾಠ ಮಾಡಬೇಕಾಗತ್ತೆ, ಅರ್ಥನೇ ಮಾಡ್ಕೊಂಬಿಟ್ಟೆ ಅಂತ ಹೇಳೋಕ್ಕಲ್ಲ, ಅನೇಕ ಸಲ ಓದಬೇಕಾಗತ್ತೆ, ಕಾವ್ಯ ಮೀಮಾಂಸೆ ಬಾಯ್ಪಾಠ ಮಾಡಬೇಕಾಗತ್ತೆ ಅಂತ. ಅದು ಏನಾಯಿತು ಅಂತಂದರೆ ಇಂಗ್ಲೀಷು ಆ ಥರ ನಾವು ಪಾಸ್ ಮಾಡಿದ್ದು. ಅಲ್ಲಿ ಸಿನಿಮಾಗೆ ಕರ್ಕೊಂಡೋದ್ರು. ಒಥೆಲೋ ಅನ್ನೋ ಸಿನಿಮಾ ಬಂತು. ಮಂಡ್ಯದಂತಹ ಊರಲ್ಲಿ ಆಗ 2 ಥಿಯೇಟ್ರ್ ಇದ್ದಿದ್ದು, ಈಗ 20 ಥಿಯೇಟ್ರಿದೆ. ನಾನಿದ್ದಾಗ ನಂದ ಟಾಕೀಸ್ ಒಂದು ಫೇಮಸ್ಸು, ಇನ್ನೊಂದು ಯಾವುದೋ ಗೊತ್ತಿಲ್ಲ. ಅಲ್ಲಿ ಒಥೆಲೋ ಸಿನಿಮಾ ಬಂತು ಅಂತ ಫುಲ್ಲು ತಮಾಮು ಸೆಕೆಂಡ್ ಬಿ ಅನ್ನೋರನ್ನೆಲ್ಲ ಕರ್ಕೊಂಡೋಗ್ತಾರೆ ಥಿಯೇಟ್ರ್. ಬರ್ತೀವಿ ನಾವು ಮಂಡ್ಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು. ಸಿನಿಮಾ ನೋಡಿ ಎಲ್ಲ ಪುಸ್ತಕನೇ ಅರ್ಥ ಆಗಲ್ಲ, ಏನು ಸಿನಿಮಾ ಅರ್ಥ ಆಗೋಕ್ಕೆ ಹೋಗಲಿ, ಆ ಆ್ಯಕ್ಸೆಂಟ್ ಅರ್ಥ ಆಗುತ್ತೆ, ಇಂಗ್ಲೀಷ್ ಆ್ಯಕ್ಸೆಂಟು. ಆದರೆ ಒಂದು ಸಿನಿಮಾದಲ್ಲಿ ತುಂಬ ಕ್ಲೋಸಪ್ ಎಲ್ಲ ತೋರಿಸ್ಬೋದಲ್ಲ, ನಾಟಕ ಥರ ಅಲ್ವಲ್ಲ. ನಾನು ಹಿಂಗೆ ನಾಟಕಕ್ಕೆ ಏನೇನು ಅನ್ವಯಿಸಿದ್ನೋ ಅದು ಅನೇಕ ಅಂಶಗಳು ಸಿನಿಮಾಕ್ಕೆ ಅನ್ವಯಿಸಲ್ಲ. ಸೊ ಅಲ್ಲಿ 10 ಕ್ಲೋಸಪ್ಪಲ್ಲಿ ಎಲ್ಲ ತೋರಿಸ್ತಾರೆ. ಅವನು ಅವಳಿಗೆ ಕುತ್ತಿಗೆ ಸಾಯಿಸೋಕ್ಕೆ ಮುಂಚೆ ಅವಳಿಗೆ ಚುಂಬಿಸ್ತಾನೆ ಒಥೆಲೋ. ಆವಾಗ ಅಲ್ಲಿ ನಿದ್ದೆ ಮಾಡ್ತಿರೋರು ಒಂದು ಸಲ ಭುಜದ ಮೇಲೆ ಕೆನೆ ಮೇಲೆ ಹೊಟ್ಟಪಾರ ಅಂತ ಹೊಡೆದ್ರೆ ಎಚ್ಚರ ಆಗುತ್ತೆ ಅಂತ ನಿದ್ದೆಲಿದ್ರೂ. ಅಂಥದ್ರಲ್ಲಿ ಅವ್ನು ಚುಂಬಿಸ್ತಾ ಇದ್ರೆ ಅವಳಿಗೆ ಎಚ್ಚರವೇ ಆಗಲ್ಲ ಅಂತ ಹೇಳಿ ಯಾರೋ ಒಬ್ಬರು ಅನಸ್ತಿಸ್ಯ ಕೊಟ್ಟಿದ್ದಾರೆ ಅವಳಿಗೆ ಅಂತ ಹೇಳಿ ಏನೋ ತಮಾಷೆ ಮಾಡಿದ್ದು ಈ ಥರ ಎಲ್ಲ ನೆನಪಿದೆ ನನಗೆ. ಆಮೇಲೆ ರಕ್ತಾಕ್ಷಿ ನಾಟಕದ ಬಗ್ಗೆ ಕೂಡ ನೆನಪಿದೆ. ರಕ್ತಾಕ್ಷಿ ನಾಟಕ ಅಭಿನಯಿಸಿದ್ದು ಅದನ್ನು ನಾನು ಬೇಕಷ್ಟು ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಕಾವ್ಯ ಮೀಮಾಂಸೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಹೀಗೆ ಇದಿಷ್ಟು ನಮಗೆ ಸ್ವಾರಸ್ಯಕರ ವಿಷಯಗಳು ಅಂದೆ. ಆದರೆ ನಾನು ಒಂದು ಆಶ್ಚರ್ಯ ಏನಂದರೆ, ನಮಗೆ ಕನ್ನಡ ಪಾಠ ಮಾಡಿದ ಮೇಷ್ಟ್ರಾಗಲಿ, ಇಂಗ್ಲೀಷ್ ಪಾಠ ಮಾಡಿದ ಮೇಷ್ಟ್ರಾಗಲಿ, ಅಥವಾ ಈ ಅನುವಾದ ರೂಪಾಂತರಗಳನ್ನು ಪಾಠ ಮಾಡಿದ ಮೇಷ್ಟ್ರಾಗಲಿ, ಈ ಔಟ್ ಆಫ್ ಟೆಕ್ಸ್ಟ್ ಅನೇಕ ವಿಷಯಗಳಿವೆಯಲ್ಲ, ಅದನ್ನು ತರಗತಿಲಿ ಹೇಳಿದ್ದೇ ನೆನಪಾಗೋದಿಲ್ಲ ನನಗೆ. ಹಾಗಾದ್ರೆ ಅವ್ರು ಏನು ಮಾಡ್ತಿದ್ರು? 1 ಗಂಟೆ ಯಾವ ಥರ ಪಾಠ ಮಾಡ್ತಾಯಿದ್ರು? ಅಟೆಂಡೆನ್ಸ್ ಹಾಕೋಕ್ಕೆ ಅರ್ಧ ಗಂಟೆ ಬೇಕಾಗ್ತಿತ್ತೇನೋ ಅವ್ರಿಗೆ, ಅಷ್ಟೊಂದು ಜನರದ್ದು. ನಾನು ತುಂಬ ಬೇಜಾರು ಮಾಡ್ಕೊತಿದ್ದೆ ಅಟೆಂಡೆನ್ಸ್ ಹಾಕೋಕ್ಕೆ, ನಾನು ಪಾಠ ಮಾಡುವಾಗ ಟೈಮ್ ವೇಸ್ಟು 10 ನಿಮಿಷ ಅಂತ. ನಾನು ಮಾತ್ರ ಈ ಗೊತ್ತಿರೋದು ಎಂಥದ್ದೆಲ್ಲ ನನ್ನ ಕ್ಲಾಸ್ನಲ್ಲಿ ಹೇಳ್ತಾಯಿದ್ದೆ, ವಿದ್ಯಾರ್ಥಿಗಳು ಗೊತ್ತಿರಲಿ, ಸುಮ್ಮನೆ ಡ್ರೈಯಾಗಿ ಓದೋದು ಬೇಡ ಅಂತ ಅಂದ್ಬಿಟ್ಟು. ಅದು ಅವಾಗಾಗಿ ನನಗೆ ಇದಿಷ್ಟು ಅಂಥೇಳಿ. ಉಳಿದ ನಾಟಕಗಳ ಬಗ್ಗೆ ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ. ಶೇಕ್ಸ್ಪಿಯರ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಯಾರೋ ಒಬ್ಬರು ಅದನ್ನು ನೋಡಿ ಬರೆದ್ರು, ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳ ಬಗ್ಗೆ ಮಾತಾಡಿ ಅಂತ. ಅದು ಸಾಧ್ಯ ಇಲ್ಲ, ಕಷ್ಟ. ಟೆಕ್ಸ್ಟ್ ಬೇಕಾಗತ್ತೆ. ಟೆಕ್ಸ್ಟ್ ಅಂದರೆ ಯಾವುದು ಟೆಕ್ಸ್ಟ್ ಅಂತ ಗೊತ್ತಬೇಕು. ಈಗ ಟೆಕ್ಸ್ಟು ನನ್ನ ಮುಂದೆ ಇಲ್ಲ, ನಿಜ ಓದಿರೋ ಟೆಕ್ಸ್ಟು. ಓದಿರೋ ಪಠ್ಯ ಅಂತ ಗೊತ್ತಾಗಿ ಮಾಡಿ ಅಂತ ಕೇಳಿದಾಗ ಮಾಡುವಷ್ಟು ಸಾಮರ್ಥ್ಯ ಇದೆ, ಅಷ್ಟು ಸಾಕು. ಆಮೇಲೆ ಕನ್ನಡ ಸಾಹಿತ್ಯ ಮತ್ತು ಶೇಕ್ಸ್ಪಿಯರ್ ಅಂತ ಒಂದು ನಾನು ಪುಸ್ತಕ ಬರೆಯೋಕೆ ಹೊರಟಿದ್ದೆ. ಕೆಲವು ಪೇಜ್ಗಳು ಬರೆದಿದ್ದು ನೆನಪಿದೆ. ಅಷ್ಟು ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಶೇಕ್ಸ್ಪಿಯರ್ ಪ್ರಭಾವ. ಶೇಕ್ಸ್ಪಿಯರ್ ಬಗ್ಗೆ ಎಷ್ಟು ಮಾತು ನಮ್ಮವನೇ ಅವನು. ಶೇಕ್ಸ್ಪಿಯರ್ ಅನುವಾದದ ಮೂಲಕ ನಮ್ಮವನೇ. ಕಾಳಿದಾಸ ನಮ್ಮವನೇ. ಇದನ್ನು ತುಂಬ ಕಡೆ ಹೇಳಿದ್ದೀನಿ. ಹೇಗೆ? ಅನುವಾದದ ಮೂಲಕ. ಈಗಂತೂ ಸಿಕ್ಕಾಪಟ್ಟೆ ಅನುವಾದಗಳು ಬರ್ತಾಯಿವೆ. ಅನುವಾದ ಮಾಡುವ ಒಂದು ದೊಡ್ಡ ಹಿಂಡೆ ಇದೆ. ಎಚ್ ಎಸ್ ಶಿವಪ್ರಕಾಶ್ ಎಷ್ಟೊಂದು ಅನುವಾದ ಮಾಡ್ತಾಯಿದ್ದಾನಂತೆ. ರಾಮಾನುಜಂ ಮಾಡಿದರು, ಪ್ರತಿಭಾ ಮಾಡ್ತಾಯಿದ್ದಾರೆ, ಕಮಲಾ ಮಾಡ್ತಾಯಿದ್ದಾರೆ, ಗೀತಾ ಶೆಣಯ್ಯನವ್ರು ಮಾಡ್ತಾಯಿದ್ದಾರೆ. ಅನುವಾದ ಸಾಹಿತ್ಯ ಅಂತ ಒಂದು ವಿಡಿಯೋ ಮೊನ್ನೆ ಕೂಡ ಇದರಲ್ಲಿ ಯಾರೋ ಅದರ ಬಗ್ಗೆ ಅಭಿಪ್ರಾಯ ಸೂಚಿಸಿದ್ರು. ನಾನು ಮತ್ತೆ ಕೇಳಿಸ್ಕೊಂಡೆ. ಯಾರಾಗ ಒಂದು ಅಭಿಪ್ರಾಯ ಸೂಚಿಸಿದ್ರೆ ಅದನ್ನು ಮತ್ತೆ ಕೇಳಿಸ್ಕೊತೀನಿ. ನಾನು ಇಲ್ಲದೆ ಮತ್ತೆ ಕೇಳಿಸ್ಕೊಳ್ಳೋ ಹವ್ಯಾಸಕ್ಕೆ ಹೋಗಲ್ಲ ನಾನು. ಅದರಲ್ಲಿ ಎಷ್ಟೊಂದು ಜನ ಅನುವಾದಕರ ಬಗ್ಗೆ ನಾನು ಹೇಳಿದ್ದೀನಿ. ತುಂಬ ಜನ ಅನುವಾದ. ಹಿಂದೆ ಎಸ್ ವಿ ಪರಮೇಶ್ವರ್ ಭಟ್ರು ಭಾಸನ ಅಷ್ಟೂ ನಾಟಕಗಳನ್ನು, ಕಾಳಿದಾಸನ ಅಷ್ಟೂ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಹೊಸಗನ್ನಡಕ್ಕೆ. ಅಂಥದ್ರಲ್ಲಿ
ಇಷ್ಟೊಂದು ಪಾಠ ಮಾಡಿದ್ಮೇಲೆ ನಾನು ಶೇಕ್ಸ್ಪಿಯರ್ ಬಗ್ಗೆ ಎಷ್ಟೊಂದು ಮಾತಾಡ್ತೀನಿ ಅಂದಮೇಲೆ ಬರಿಬೋದಲ್ವ ನಾನು ಅಂಥೇಳಿ ಬರೀಲಿಲ್ಲ, ಬರೆಯೋಕ್ಕೆ ಹೊರಟಿದ್ದೆ ಅಂತ ಅನಿಸ್ತು. ಆದರೆ ಬೇರೆ ಬೇರೆ ಪುಸ್ತಕಗಳು ಬಂದಿವೆ. ಶೇಕ್ಸ್ಪಿಯರ್ಗೆ ನಮಸ್ಕಾರ ಅಂತ ತುಂಬ ದೊಡ್ಡ ಗಾತ್ರದ ಒಂದು ಪುಸ್ತಕ ಇದೆ. KM ಸೀತಾರಾಮಯ್ಯ ಅನ್ನೋರು ಸಂಪಾದನೆ ಮಾಡಿರೋದು. ತುಂಬ ಜನ ಲೇಖನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅನೇಕ ಲೇಖನಗಳನ್ನು ನಾನು ಓದಿದ್ದೀನಿ. ಅದನ್ನು ನಾನು ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದ್ದೆ, ಓದಿ ಅಂತ. ವಿದ್ಯಾರ್ಥಿಗಳಿಗೆ ಅರ್ಥ ಆಗೋಂಥದ್ದಲ್ಲ ಅದು. ಪಾಪ ವಿದ್ಯಾರ್ಥಿಗಳಿಗೆ ಶೇಕ್ಸ್ಪಿಯರನ್ನ ಹೆಸರು ಕೇಳಿರ್ತಾರೆ, ಅವ್ರಿಗೆ ಯಾವ ಪಠ್ಯ ಇರುತ್ತೋ ಅದನ್ನು ಕೇಳಿರ್ತಾರೆ. ಅದು ಬಿಟ್ಟು ಆ ಕಡೆ ಈ ಕಡೆ ಒಂಚೂರು ಗೊತ್ತಿರೋದಿಲ್ಲ. ಗೊತ್ತು ಮಾಡ್ಕೊಳ್ಳೋಕೆ ಮನೇಲಿ ಬಿಡೋದಿಲ್ಲ ಅಂತೆ. ಬೇರೆ ಏನು ಓದಿದ್ರು, ಏನು ಓದ್ತಾ ಇದೆಯಾ, ಟೆಕ್ಸ್ಟ್ ಬುಕ್ ಓದ್ತಾ ಇದೆಯಾ, ಬೇರೆ ಏನು ಓದಬಾರ್ದು ಅಂತನೋ ವಾತಾವರಣ ಇವತ್ತಿಗೂ ಎಲ್ಲರ ಮನೆಗಳಲ್ಲೂ ಇದೆ. ಅದರಿಂದ ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ಹೇಳಬೇಕಾಗತ್ತೆ ಕನ್ನಡದವನೇ ಆಗಿ ಹೋಗಿದ್ದಾನೆ ಅಂತ ಹೇಳಿ. ಆಮೇಲೆ ಇನ್ನೊಂದು, ನಮ್ಮ ಎಲ್ಲ ತರಗತಿಗಳಿಗೂ PUC ಇರ್ಬೋದು, ಇವನ್ ಹೈಸ್ಕೂಲ್ ಲೆವೆಲಿಂದಾನೆ. ಹೈಸ್ಕೂಲಲ್ಲಿ ಪೂರ್ತಿ ಇಡಲ್ಲ, ಒಂದು ಸೀನ್ ಇಡ್ತಾರೆ. ಅಂದರೆ ಹೈಸ್ಕೂಲ್ ಮಕ್ಕಳು ಚಿಕ್ಕವರಲ್ವ, ಪೂರ್ತಿ ನಾಟಕ ಇಟ್ಟರೆ ಅರ್ಥ ಆಗಲ್ಲ ಅಂತ BA ಬರುವತ್ತಕ್ಕೆ ಪೂರ್ತಿ ನಾಟಕ ಕನ್ನಡ ಆದರೆ ಅನುವಾದ ಇಡ್ತಾರೆ. ನಾವು ಮಾಡೋದು ಅನುವಾದ. ಒಂದು ಸಲ ಏನಾಯಿತು ಅಂದರೆ ಜೂಲಿಯಸ್ ಸೀಸರ್ ಕನ್ನಡ ಅನುವಾದ ಭಗವಾನ್ ಅವ್ರದ್ದು ನಾನು ಪಾಠ ಮಾಡ್ತಾಯಿದ್ದೀನಿ. ಜೂಲಿಯಸ್ ಸೀಸರ್ ಇಂಗ್ಲೀಷ್ ಮೇಡಮ್ ಪಾಠ ಮಾಡ್ತಾಯಿದ್ದಾರೆ. ನನಗೆ ತುಂಬ ತಮಾಷೆ ಅನಿಸ್ತದೆ. 2 ವರ್ಷ ಬೇರೆ ಇತ್ತು. ತುಂಬ ಇಷ್ಟಪಟ್ಟಿದ್ದ ನಾಟಕ ನನ್ನದು. ಅದ್ರ ಬಗ್ಗೆ ತುಂಬ ಹೇಳಿದ್ದೀನಿ. ನಾನು ಬೇರೆ ಬೇರೆ ವೀಡಿಯೋ ನೋಡಿದ್ರೆ ಅನುವಾದ ಅನ್ನೋ ಸಂಬಂಧಪಟ್ಟ ಹಾಗೆ 3 ಕಡೆ ಮಾತಾಡಿದ್ದೀನಿ. ನಾನು ಒಂದು ದಿವಸ ಅವ್ರ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ. ಅವ್ರು ಹೇಗೆ ಮಾಡ್ತಾರೆ ಜೂಲಿಯಸ್ ಸೀಸರ್ನ ಅಂತ. ಅಯ್ಯೋ, ಅವರು ಓಲ್ಡ್ ಇಂಗ್ಲೀಷನ್ನು ಓದಿ, ಈ ನ್ಯೂ ಇಂಗ್ಲೀಷ್ನ ಓದಿ, ಒರಿಜಿನಲ್ ಓದಲೇಬೇಕಲ್ಲ, ಅಲ್ಲೊಂದು ಪದಕ್ಕೆ ಇಲ್ಲೊಂದು ಪದಕ್ಕೆ ಅರ್ಥ ಹೇಳೋ ಹೊತ್ತಿಗೆ ಅವ್ರಿಗೆ ಟೈಮ್ ಆಗೋಗ್ಬಿಡ್ತಿತ್ತು. ಭಯ ಇಂಗ್ಲೀಷ್ ಅಂದರೆ ಎಲ್ಲರಿಗೂ, ಪಾಠ ಮಾಡೋರಿಗೂ ಭಯ, ಮಾಡಿಸ್ಕೊಳ್ಳೋರ್ಗೂ ಭಯ. ಅಲ್ಲಿ ಒಂದು ಆಹ್ಲಾದಕರ ವಾತಾವರಣನೇ ನಿರ್ಮಾಣ ಆಗ್ತಿಲ್ಲ. ಅದೇ ಕನ್ನಡ ಕ್ಲಾಸಿಗೆ ಬರಬೇಕು, ಈ ಎರಡೂ ಇಲ್ಲ, ಈ 2 ಹಿಂಸೆನೂ ಇಲ್ಲ. ಆದ್ದರಿಂದ ಬೇಗ ಚೆನ್ನಾಗಿ ಅರ್ಥ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ತಮಾಷೆ ಮಾಡಾಕ್ತಾಯಿದ್ದೆ. ಅನೇಕ ವಿಷಯಗಳನ್ನ ಹೇಳ್ತಾ ಇದ್ದೆ. ನನ್ನ ಜೂಲಿಯಸ್ ಸೀಸರ್ ಕ್ಲಾಸು ತುಂಬ ಲೈವ್ಲಿ ಆಗಿರ್ತಿತ್ತು. ತುಂಬ ಮಕ್ಕಳು ಇಷ್ಟಪಡ್ತಿದ್ರು. ಆ ಥರ ಶೇಕ್ಸ್ಪಿಯರ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಮುಗಿಯೋಲ್ಲ. ಅದರಿಂದ ಪ್ರಾಥಮಿಕ ಮಾಹಿತಿಯನ್ನು ಕೊಡೋದಕ್ಕೆ ಮಾತ್ರ ನಾನು ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ನಮಸ್ಕಾರ.